ಇದೀಗ ಜರುಗ್ತಾ ಇದೆ. ಗೆಲ್ಲುವಂತ ತಂಡ ಉಪಾಂತ್ಯದ ಪ್ರವೇಶವನ್ನು ಖಚಿತಪಡಿಸುತ್ತದೆ ಕೂಡ. ಗಮನಿಸಿಕೊಳ್ಳಿ, ಈಗಾಗಲೇ ಮಾರುತಿ ಸುಜುಕಿ ಕಂಪನಿಯ ಒಂದು ಕಾರ್ನ ಕೀ ನಮಗೊಂದಿಗಿದೆ. ದಯವಿಟ್ಟು ಈ ಕೀ ಯಾರ್ದಾದ್ರೂ ಆಗಿದ್ರೆ ವಾರಸ್ದಾರರು ಬಂದು ನಮ್ಮ ಮೈಕ್ ಪಾಯಿಂಟ್ನಲ್ಲಿ ತಮ್ಮ ಕಾರ್ನ ಕೀಯನ್ನು ಪಡ್ಕೊಂಡು ಹೋಗ್ಬೋದಾಗಿದೆ. ಎಸ್, ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಆರಂಭಿಕವರ ಪ್ರಗತಿಯಲ್ಲಿ ಸಚಿನ್ ಹಿರೇಸರನ್ನು ಬಳಸ್ತಾ ಇದೆ ಕೂಡ. ಆರಂಭಿಕ ದಾಂಡಿಗರಾಗಿ ಯೋಗಿ ಅದೇ ರೀತಿಯಾಗಿ ಫಾಸ್ಟ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ ಕೂಡ. ಆರಂಭಿಕ ಪವರ್ ಪ್ಲೇ ಹಂತವನ್ನು ಕಂಡುಕೊಳ್ತಾ ಇದೆ. ಅಥರ್ವ ಶೃಂಗೇರಿ ಅದೇ ರೀತಿಯಾಗಿ ಜನಪ್ರಿಯ ದಾವಣಗೆರೆ. ಆರಂಭಿಕ ಚೆಂಡಿ ಬಾರಿ ಇನ್ಸೈಡ್ ಜೋಟಗಳಿಗೆ ಅವಕಾಶ ಕಂಡುಕೊಳ್ತಾ ಇಲ್ಲ. ಸಚಿನ್ ಎಸ್ತಿರ್ತಕ್ಕಂಥ ಮೊದಲ ಎಸೆತ ಇದೆ. ಈಗ ಡಾಟ್ ಬಾಲ್ ಪರೀಕ್ಷೆ ಪಡ್ಕೊಳ್ತಾ ಇದೆ ಕೂಡ. ಆರಂಭಿಕ ಎಸೆತ ಡಾಟ್ ಬಾಲ್. ಆರಂಭಿಕ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಜರುಗ್ತಾ ಇದೆ. ಈ ಪಂದ್ಯಾಟದ ಬಳಿಕವಾಗಿ ಜೈ ಕರ್ನಾಟಕದ ರೀತಿಯಾಗಿ ಹರಿಹರ ಫ್ರೆಂಡ್ಸ್ ಹೋರಾಟವನ್ನು ಕಂಡುಕೊಳ್ಬೇಕಾಗ್ತದೆ, ಗಮನಿಸಿಕೊಳ್ಬೇಕು. ಮಧ್ಯಂತರದ ಇನ್ನಿಂಗ್ಸ್ ನಲ್ಲಿ ದಯವಿಟ್ಟು ಟಾಸ್ಗೆ ಬನ್ನಿ ಎಂಬುದಾಗಿ ಆರಂಭಿಕ ಕರೆ ರವಾನಿಸ್ತಾ ಇದ್ದಾವೆ. ಜೆಕೆ ಅದೇ ರೀತಿಯಾಗಿ ಹರಿಹರ. ಬಹಳಷ್ಟು ಪರೀಕ್ಷೆ ಕಂಡುಕೊಳ್ತದೆ. ಆರಂಭಿಕ ಪವರ್ ಪ್ಲೇ ಓವರ್ ಜರುಗ್ತಾ ಇದೆ ಕೂಡ. ಈ ತನ್ಮದ ಮೇಲೆ ಬೀಸುತ್ತ ಪ್ರಯತ್ನ, ಪುಲ್ ಮಾಡುವ ಎತ್ತಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಫಾನ್ ಕಟ್ಟಿ ಹಾಕುವಂತ ಪ್ರಯತ್ನ ಇಲ್ಲಿ ಮುಂದುವರಿಕೆ ಪಡ್ಕೊಳ್ತಾ ಇದೆ ಕೂಡ. ಸತತ 2 ಡಾಟ್ ಬಾಲ್. ಮಧ್ಯ ಕರ್ನಾಟಕದ ಬಲಾಢ್ಯ ತಂಡ ಜನಪ್ರಿಯ ದಾವಣಗೆರೆ. ರೇವಾಸ್ ಎತ್ತಗಳಿಗೆ ಈಗ ಅವಕಾಶಗಳು ಕಂಡು ಬರ್ತಾ ಇಲ್ಲ. ದಾಂಡಿಗರನ್ನು ರೇಡ್ ಮಾಡುವಂತ ಪ್ರಯತ್ನದಲ್ಲಿ ಸಚಿನ್ ಆರಂಭಿಕ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಆರಂಭಿಕ 3 ಎಸೆತಗಳು ಈ ಹಂತದಲ್ಲಿ ಡಾಟೆಡ್ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬೇರಸಿನ ದಾಂಡಿಗೆ ತಂಡವನ್ನು ಕಂಡುಕೊಂಡು ಬಂದಿರತಕ್ಕಂತಹ ತಂಡ, ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಕಂಡಿರ್ತಕ್ಕಂಥ ತಂಡ ಜನಪ್ರಿಯ ದಾವಣಗೆರೆ. ಮತ್ತೆ ಬಾಲ್ ಸ್ಟಾಪ್. ಆರಂಭಿಕ 3 ಎಸೆತಗಳು ಕೂಡ ಡಾಟೆಡ್ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಅಥರ್ವ ಶೃಂಗೇರಿ ಅದೇ ರೀತಿಯಾಗಿ ಜನಪ್ರಿಯ ದಾವಣಗೆರೆ. ಬೀಸದ ಪ್ರಯತ್ನ ಬಾರಿ ಇನ್ಸೈಡ್ ಎಡ್ಜ್ ಮುಖಾಂತರವಾಗಿ ಎಡಗೂಟದ ನಡುತಲೆಯನ್ನು ಕಂಡುಕೊಳ್ತಾ ಇದೆ. ಚೆಂಡು ಮುಖಾಂತರವಾಗಿ ಉದರಿಡಲೆ ಕೊಡ್ತಾ ಇದೆ. ಆರಂಭಿಕ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಫಾದ್ ಬ್ಯಾಕ್ ಟು ದ ಪೆವಿಲಿಯನ್. ಆರಂಭಿಕ ಜೊತೆ ಆಟ ಇದೀಗ ಮುರಿದು ಬೀಳುತ್ತಾ ಇದೆ ಕೂಡ. ಜನಪ್ರಿಯದ ನಂಬಿಕೆ ಅಸ್ತ್ರ ಪ್ರಮುಖ ಘಟ್ಟದಲ್ಲಿ ಕೈಕೊಡ್ತಾ ಇದೆ. ಶೂನ್ಯಕ್ಕೆ ಮೊದಲ ಹುದಾರಿ ಪತನ. ಅಥರ್ವಗಳಿಗೆ ಆರಂಭಿಕ ಯಶಸ್ಸು ಲಭಿಸ್ತಾ ಇದೆ ಕೂಡ. ಈತರ ಮಧ್ಯೆ ಹೊಸ ದಾಂಡಿಗ ಸರಿಸುಮಾರು ದಶಕಗಳಿಂದಲೂ ಕೂಡ ಹೆಚ್ಚು ಸಮಯ ದಾವಣಗೆರೆಯ ಪ್ರತಿಷ್ಠೆಯ ಜನಪ್ರಿಯ ತಂಡವನ್ನು ಪ್ರತಿನಿಧಿಸಿಕೊಂಡು ಬಂದಿರತಕ್ಕಂಥ ರಾಜ್ಯದ ಹಿರಿಯ ಅನುಭವಿ ಕ್ರಿಕೆಟಿಗ ಕೂಡ ಆಲಪ್ಪ ಮಂಜುನಾಥ ಸಾರಥಿ ಇದೀಗ ಆ ಕಡೆ ಪ್ರವೇಶವನ್ನು ಕಾಡ್ತಾ ಇದ್ದಾರೆ ಕೂಡ. ಆರಂಭಿಕ ಯಶಸ್ಸಿನ ಬಳಿಕವಾಗಿದೆ. ಈಗ ಮತ್ತೆ ಹಚ್ಚಿದ ಪಂಚಮೆಸ್ತಕ್ಕಾಗಿ ಸಚಿನ್ ಟು ಹಲ್ಲಪ್ಪ. ಈ ತರಹದ ಔಟರ್ ಏಜ್ ಕ್ವಿಕ್ ಸಿಂಗಲ್ ಪೂರೈಕೆ ಕಾಡ್ತಾ ಇದ್ದಾರೆ. ಬೇಸ್ ಫೀಲ್ಡ್ ದುಬಾರಿ ಆಗ್ತಾ ಇದೆ ಕೂಡ. ಒಂದೋಟದ ಬಳಿಕವಾಗಿದೆ. ಈಗ 2 ಓಟಗಳು ಪೂರೈಕೆ ಕಾಡ್ತಾ ಇದೆ. ಲೆಫ್ಟ್ ಕಿರಾನ್ ಮಾಡಿಕೊಂಡಿರ್ತಕ್ಕಂಥ ಎಡವಟ್ಟಿದೆ. ಈಗ ಅವಳಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ.
ಅವಳಿ ಓಟದ ಮುಖಾಂತರವಾಗಿ ತನ್ನ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಜನಪ್ರಿಯ ಕೂಡ. ಅವಳಿ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ, ತನ್ನ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ ಹಾಲಪ್ಪನ ಖಾತೆಯ ಮುಖಾಂತರವಾಗಿ ಕೂಡ. ಮತ್ತೆ ಬೇಸುವಂತ ಪ್ರಯತ್ನ, ಹೇ ಬಾರಿ ಬೇಕೆಟ್ ದಾಖಲಿಸುವಂತ ಪ್ರಯತ್ನ, ಕಾವು ಕಾರ್ನರ್ ಡೀಪ್ ಭಾಗದಲ್ಲಿ ಸುಲಭದ ಕ್ಯಾಚ್ ಅವಕಾಶವನ್ನು ಸಾಮ್ ತರುಣ್ ಕೈ ಚೆಲ್ತಾ ಇದ್ದಾರೆ ಕೂಡ. ಹಾಲಪ್ಪನಿಗೆ ಈಗ ಮೊದಲ ಜೀವದಾನ ಲಭಿಸ್ತಾ ಇದೆ. ಹೋಗ್ತಾ ಇದ್ದ ಆರಂಭಿಕ ಓವರ್ ಬಳಿಕವಾಗಿ ತಡೆದ ಒಟ್ಟಾರೆ ಗಳಿಕೆ 3-1. ಇದೇ ರೀತಿಯಲ್ಲಿ ಮಿಸ್ಫೀಲ್ಡ್ ದುಬಾರಿ ಆದ ಕಾರಣಕ್ಕಾಗಿ ಆರಂಭಿಕ ಲೀಗ್ ಹಂತದಲ್ಲಿ ಬಹುತೇಕ ತಂಡಗಳು ಪಂದ್ಯಾಟದಿಂದಲೇ ಹೊರಗುಳಿದಂತ ಉದಾಹರಣೆ ಇದೆ. ಕ್ಷೇತ್ರ ರಕ್ಷಣೆ ಎಂಬುದು ಬಹಳಷ್ಟು ಪ್ರಾಮುಖ್ಯವನ್ನು ಕಂಡುಕೊಳ್ತದೆ, ಫಲಿತಾಂಶದ ಮೇಲೆ ಕೂಡ ನೇರ ಪರಿಣಾಮವನ್ನು ಬೀರ್ತದೆ ಕೂಡ. ಇದೇ ರೀತಿಯ ದುಬಾರಿ ಕ್ಷೇತ್ರ ರಕ್ಷಣೆ ರಾಷ್ಟ್ರಕೂಟದ ಈ ಪಂದ್ಯಾಟದಿಂದ ಬಿಡುಗಡೆಯನ್ನು ಕಂಡುಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿತ್ತು. ಆ ಬಳಿಕವಾಗಿ ನಿನ್ನೆ ದಿನದಲ್ಲೂ ಕೂಡ ಮದಿನಿ ಕ್ರಿಕೆಟರ್ಸ್ ಅಂತಿಮ ಹಂತದಲ್ಲಿ ಕಂಡಿರ್ತಕ್ಕಂತಹ ದುಬಾರಿ ಕ್ಷೇತ್ರ ರಕ್ಷಣೆಗೆ ಪಂದ್ಯಾಟವನ್ನು ಕಳ್ಕೊಳ್ಬೇಕಾಗಿತ್ತು ಕೂಡ. ಆರಂಭಿಕ ಓವರ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 3-1, 3 ಲಾಸ್ ಆಫ್ 1. ಇನ್ನು ಕೂಡ 30 ಎಸೆತಗಳು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳಬೇಕಾಗಿದೆ ಕೂಡ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಈತನ ಮಧ್ಯೆ ಹೊಸ ಎಸೆತಕರನ್ನ ಪರಿಚಯ ಮಾಡಿಕೊಡ್ತಾ ಇದೆ ಅಥರ್ವ ಶೃಂಗೇರಿ. ಎಂ ಸ್ಪೋರ್ಟ್ಸ್ನ ಪ್ರಮುಖ ಅಂಕಿಅಂಶ ತಜ್ಞ ಮೇಷಕ್ನನ್ನು ಬಳಸ್ತಾ ಇದೆ ಎಸೆತಗಾರಿಕೆಯಲ್ಲಿ. ಎಂ ಸ್ಪೋರ್ಟ್ಸ್ನ ಪ್ರಮುಖ ನೇತಾರರು ಜೈ ಕರ್ನಾಟಕ ತಂಡವನ್ನು ಪ್ರತಿನಿಧಿಸುತ್ತಾರೆ. ಇದೀಗ ಎಂ ಸ್ಪೋರ್ಟ್ಸ್ನ ಎಲ್ಲ ತಂತ್ರಜ್ಞರು ಕೂಡ ರಾಜ್ಯದ ಪ್ರತಿಷ್ಠೆಯ ತಂಡವನ್ನು ಪ್ರತಿನಿಧಿಸುವಂತ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ತಂತ್ರಜ್ಞಾನದ ಜೊತೆಗೆ ಕ್ರಿಕೆಟ್ನಲ್ಲೂ ಕೂಡ ತಮ್ಮ ಬಾಂಧವ್ಯವನ್ನು ಬೆಳೆಸುತ್ತಾ ಇದೆ ಎಂ ಸ್ಪೋರ್ಟ್ಸ್. ಮೇಷಾಕ್ ದ್ವಿತೀಯವನ್ನ ಪ್ರಗತಿಗಾಗಿ. ಮೇಷಾಕ್ 2 ಸಾರಥಿ. ಮೇಷಾಕ್ ಎಸೆದಿರ್ತಕ್ಕಂಥ ಮೊದಲ ಚೆಂಡಿ ಬಾರಿ ಜೋತೆಡ್ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಲೆಗ್ ಸ್ಟಾಂಪ್ನ ಮೇಲಾಂತರದಲ್ಲಿ ಮುಖಾಂತರವಾಗಿ ಗೂಟ್ ರಕ್ಷಕನ ಕೈ ಸೇರ್ತಾ ಇದೆ. ಆರಂಭಿಕ ಎಸೆತ ಡಾಟ್ ಬಾಲ್. ಇದೀಗ ಎರಡನೇ ಎಸೆತಕ್ಕಾಗಿ ಮೇಷಾಕ್ ಮತ್ತೆ ಬೇಸುವಂತ ಪ್ರಯತ್ನ. ಲೆಗ್ ಸ್ಟಿಕ್ ಮುಖಾಂತರವಾಗಿ ಹೊರ ತಿರುವನ್ನು ಸಂಪಾದಿಸ್ತಾ ಇರತಕ್ಕಂಥ ಚೆಂಡು ಈ ಹಂತದಲ್ಲಿ ಹಾಲಪ್ಪನನ್ನು ಕಟ್ಟಿ ಹಾಕುವಲ್ಲಿ ಪ್ರಮುಖ ನಿರ್ವಹಣೆ ಕಂಡುಕೊಳ್ತಾ ಇದ್ದಾರೆ ಕೂಡ ಮೇಷಾಕ್. ಆರಂಭಿಕ 2 ಎಸೆತ ಡಾಟ್ ಬಾಲ್ ಪಟ್ಟಿಯನ್ನು ಕಾಡುತ್ತಾ ಇದೆ. ಇದೀಗ 3ನೇ ಎಸೆತಕ್ಕಾಗಿ ಮತ್ತೆ ಮೇಷಾಕ್ ಬೀಸುವಂತ ಪ್ರಯತ್ನಗಳಿಗೆ ಅವಕಾಶ ಬಿಟ್ಟುಕೊಡ್ತಾರೆ. ಸತತ ಡಾಟ್ ಬಾಲ್ಗಳು ಇದೀಗ ಪವರ್ ಪ್ಲೇ ಹಂತದಲ್ಲಿ ದುಬಾರಿ ಆಗ್ತಾ ಇದ್ದಾರೆ. ಸಾರಥಿ ಕೂಡ ಪಂದ್ಯಾಟವನ್ನು ಉಳಿಸಿ ಜಯಿಸುವಲ್ಲಿ ಅತ್ಯುತ್ತಮ ಜೊತೆ ಆಟವನ್ನು ಕಂಡುಕೊಳ್ಬೇಕಾಗ್ತದೆ. ಒಂದು ಅತ್ಯುತ್ತಮ ರನ್ ಧಾರಣೆಯ ಮುಖಾಂತರವಾಗಿ ಮೊತ್ತವನ್ನು ಹೆಚ್ಚಿಸುವ ಪ್ರಯತ್ನವನ್ನು ದಾಂಡಿಗರು ಮಾಡಬೇಕಾಗ್ತದೆ ಕೂಡ. ನಾಲ್ಕನೇ ಎಸೆತಕ್ಕಾಗಿ ರಿವರ್ಸ್ ಎತ್ತಗಳಿದೀಗ ಓಟಗಳಿಗೆ ಅವಕಾಶ ಬರ್ತಾ ಇದೆ ಕೂಡ. ಬಹಳಷ್ಟು ಚೇಜಿ ಮುಖಾಂತರವಾಗಿ ಅವಳಿ ಓಟಗಳು ಪೂರೈಕೆಯನ್ನು ಕಾಡ್ತಾ ಇದೆ. ಒಂದು ಅತ್ಯುತ್ತಮ ಚೇಜಿ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ. ಪಂಚಮ ಎಸೆತ ಮಧ್ಯೆ ಶಾರ್ಟ್ ಆಗಿ ಬೆದರ್ತಕ್ಕಂಥ ಚೆಂಡು ಮುಖಾಂತರವಾಗಿ ಸ್ಕ್ವೇರ್ ಲೆಗ್ ಶಿವಾರಕ್ಕೆ ರಮಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, 6 ಓಟದ ಹೆಚ್ಚುವರಿ. ತೀರ ಹೋದರೆ ಆವರಿಸಿಕೊಂಡು ಬೇಸುವಂತ ಪ್ರಯತ್ನದಲ್ಲಿ ಹಾಲಪ್ಪ ತೋರ್ಪಡಿಸಿದ್ರು. ಸ್ಲಾಟ್ ಅಲ್ಲಿ ಬೆದರ್ತಕ್ಕಂಥ ಶಾರ್ಟ್ ಡೆಲಿವರಿ ಪರ್ಫೆಕ್ಟ್ ರೂಪದಲ್ಲಿದೆ. ಈಗ ಭರ್ಜರಿ ಸಿಕ್ಸರ್ಗೆ ಅವಕಾಶ ಕಂಡುಕೊಳ್ತಾ ಇದೆ ಕೂಡ ಮುಖಾಂತರವಾಗಿ ತಂಡದ ಗಳಿಕೆ 11ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಆರಂಭಿಕ ಸಿಕ್ಸರ್ ದಾಖಲಾತಿಯನ್ನು ಕಾಡುತ್ತಾ ಇದೆ ಹಾಲಪ್ಪ ದಾಂಡಿನ ಮುಖಾಂತರವಾಗಿ. ಮತ್ತೆ ಲೋವರ್ ಫುಲ್ ಟಾಸ್ ಎಸೆತ ಇದೀಗ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. 1 ಓಟದ ಹೆಚ್ಚುವರಿಯ ಮುಖಾಂತರವಾಗಿ ಮುಕ್ತಾಯದ ಪವರ್ ಪ್ಲೇ ಓವರ್ನ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ
11ಕ್ಕೆ 12ಕ್ಕೆ 1. ಲಾಸ್ ಆಫ್ 1. ಅಲ್ಲಿ ಅಥರ್ವ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಆರಂಭಿಕ ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಸಚಿನ್ ಅವಕಾಶ ಮಾಡಿಕೊಟ್ರು. ಆ ಬಳಿಕವಾಗಿ ದ್ವಿತೀಯ ಪವರ್ ಪ್ಲೇ ಓವರ್ನಲ್ಲಿ ಅತ್ಯುತ್ತಮ ನಿರ್ವಹಣೆಯನ್ನು ಆರಂಭಿಕ 3 ಎಸೆತಗಳಲ್ಲಿ ತೋರ್ಪಡಿಸಿದಂಥ ಮೇಷಾಕ್ ಪಂಚಮ ಎಸೆತದಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ. ಮುಖಾಂತರವಾಗಿ 9 ಓಟಗಳು ದ್ವಿತೀಯ ಓವರ್ನ ಪವರ್ ಪ್ಲೇಯಲ್ಲಿ ಅಂಕಿಅಂಶವನ್ನು ಕೂಡಿಕೊಳ್ಳುವ ಮುಖಾಂತರವಾಗಿ ಜನದ ಒಟ್ಟಾರೆ ಗಳಿಕೆ 12ಕ್ಕೆ 1. 12 ಲಾಸ್ ಆಫ್ 1. ತೃತೀಯವನ್ನ ಪ್ರಗತಿಗಾಗಿ ಮತ್ತೆ ಸಚಿನ್ ಅನ್ನು ಬಳಸುವಂತ ಪ್ರಯತ್ನ ಇಲ್ಲಿ ಜಾರಿಯನ್ನು ಕಾಣ್ತಾ ಇದೆ. ಚಿತ್ರದುರ್ಗದ ಪರಿಸರದಲ್ಲಿ ಜರುಗ್ತಾ ಇರ್ತಕ್ಕಂಥ ಪ್ರತಿಷ್ಠೆಯ ಪಂದ್ಯಾವಳಿ. ಚಿತ್ರದುರ್ಗದ ಪ್ರತಿ ಕಲ್ಲು ಕೂಡ ಇವತ್ತಿಗೂ ಹೇಳ್ತಾ ಇರ್ತಕ್ಕಂಥ ಇತಿಹಾಸದ ಪುಟದ ವೀರ ಮದಕರಿ ನಾಯಕರ ಸವಿನೆನಪಿಗಾಗಿ, ಗತಕಾಲದ ವೈಭವವನ್ನು ಮತ್ತೆ ನೆನಪಿಸುವಂತ ಪ್ರಯತ್ನಕ್ಕಾಗಿ ರಾಜ ವೀರ ಮದಕರಿ ನಾಯಕ ಟ್ರೋಫಿ 2025 ಸೂರಪ್ಪ ನೇತೃತ್ವದ ಸ್ನೇಹಜೀವಿ ಗೆಳೆಯರ ಬಳಗ, ಅದೇ ರೀತಿಯಾಗಿ ದುರ್ಗ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಇವರ ಆಶ್ರಯದಲ್ಲಿ ಜರುಗ್ತಾ ಇದೆ. ಅಂತಿಮ ದಿನದ ಪಂದ್ಯಾಟಗಳು ಇದೀಗ ಅಂತಿಮ ಹಂತವನ್ನು ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಜರುಗ್ತಾ ಇದೆ ಕೂಡ. ಕ್ವಾರ್ಟರ್ ಫೈನಲ್ ಹಂತದ ಆರಂಭಿಕ ಪಂದ್ಯಾಟ ಜರುಗ್ತಾ ಇದೆ ಕೂಡ. ತೃತೀಯವರ ಪ್ರಗತಿಗಾಗಿ ತನ್ನ ಕಂಚಿನ ದ್ವಿತೀಯವರ ಪ್ರಗತಿಯಲ್ಲಿ ಸಚಿನ್ ಎಸ್ತಿರ್ತಕ್ಕಂಥ ಮೊದಲ ಚೆಂಡಿದೀಗ ಅತಿರಿಕ್ತ ಸೂಚನೆ ಪಡ್ಕೊಳ್ತಾ ಇದೆ. ರನ್ ಔಟ್ಗಾಗಿ ಅವಕಾಶ ಸಾಗಿ ಬರ್ತಾ ಇದೆ. ಮುಖಾಂತರವಾಗಿ ಅತಿರಿಕ್ತ ಸೂಚನೆ ಕಂಡುಕೊಂಡಿದ್ದೀಗ ಡೇಂಜರಸ್ ದಾಂಡಿಗ ಹಾಲಪ್ಪನ ಹುದರಿ ನೆಲಕೊಳ್ತಾ ಇದೆ. ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ ಹುದಾರಿಗೆ ಆಘಾತವನ್ನು ಕಾಣ್ತಾ ಇದೆ ತಂಡ. ಆರಂಭಿಕ ಓವರ್ನಲ್ಲಿ ಯೋಗಿ ಹುದರಿಯಲ್ಲಿ ಕಂಡುಕೊಳ್ತಾ ಬಳಿಕವಾಗಿ ಚೇತರಿಕೆ ಆಟವನ್ನು ಕಂಡುಕೊಳ್ಳುತ್ತಾ ಪ್ರಯತ್ನವನ್ನು ದಾಂಡಿಗೆ ನಡೆಸಿಕೊಟ್ಟಿದೆ. ಈಗ ಹಾಲಪ್ಪ ಕೂಡ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಇತರ ಮಧ್ಯೆ ಹೊಸ ದಾಂಡಿಗಳ ಪ್ರವೇಶವನ್ನು ಕಾಣ್ತಾ ಇದೆ ತಂಡ ಜನಪ್ರಿಯ ಪರವಾಗಿ. ಲೆಫ್ಟ್ ಮನು ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ರೆ ಕೂಡ ಜನಪ್ರಿಯ ಪರವಾಗಿ ಬೇಡದ ಓಟವನ್ನು ಕದಿಯುವಂತಹ ಪ್ರಯತ್ನ ಇದೀಗ ಮುಳುವಾಗ್ತಾ ಇದೆ. ಫ್ರೀ ಹಿಟ್ ಅವಕಾಶ ಕೂಡ. ಸಚಿನ್ ಹೆಸರ ಎಸೆತಕ್ಕಂಥ ಆರಂಭಿಕ ಎಸೆತ ರನ್ ಔಟ್ ರೂಪದಲ್ಲಿ ಉದಾರಿಯನ್ನು ಪಡ್ಕೊಳ್ತಾ ಇದೆ. ಅತಿರಿಕ್ತ ಮತ್ತು ಸೂಚನೆ ಪಡ್ಕೊಳ್ತಾ ಇದೆ ಕೂಡ. 1 ಹೆಚ್ಚುವರಿ ತಂಡದ ಗಳಿಕೆ 13ಕ್ಕೆ 2. ಇದಾಗ ಯೋಗಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ ಕೂಡ. ಫ್ರೇಟ್ ಅವಕಾಶ ಸಚಿನ್ ಟು ಯೋಗಿ. ಶಾರ್ಟ್ ಡೆಲಿವರಿ ಬೇಸುವಂತ ಪ್ರಯತ್ನ. ಫ್ರೇಟ್ ಅವಕಾಶದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಮಿಡ್ ವಿಕೆಟ್ ಭಾಗದಲ್ಲಿ ದೊಡ್ಡ ಹೆಚ್ಚುವರಿ ಈಗ ಅವಳಿ ಓಟಗಳು ಪೂರೈಕೆಯನ್ನು ಕಾಣುತ್ತಾ ಇದೆ. ಕ್ಷಿಪ್ರಗತಿಯ ಕ್ಷೇತ್ರ ಶ್ರೇಣಿ ಈಗ ಅವಳಿ ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಳ್ತಾ ಮುಖಾಂತರವಾಗಿ ತಂಡದ ಗಳಿಕೆ 15ಕ್ಕೆ 2. 15 ಲಾಸ್ ಆಫ್ 2. ಈ ತನ್ಮಧ್ಯೆ ಸಚಿನ್ ತನ್ನ ಕಂಚಿನ ದ್ವಿತೀಯ ಎಸೆತಕ್ಕಾಗಿ ಸಚಿನ್ ಟು ಯೋಗಿ. ಆರಂಭಿಕ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ಜನಪ್ರಿಯ ದಾವಣಗೆರೆ. ಈ ತನ್ಮಧ್ಯೆ ಪೂರ್ಣ ತರದ ಎಸೆತ ಬೀಸುವಂತ ಪ್ರಯತ್ನಗಳಿಗೆ ಅವಕಾಶ ಗುರಿ ಮಾಡಿಕೊಡ್ತಾರೆ. ಈ ತನ್ಮಧ್ಯೆ ಕ್ಲೀನ್ ಬೌಲ್ಡ್. ಗೂಟದ ನಡುಬುಡವನ್ನು ಕಂಡಿರ್ತಕ್ಕಂಥ ಚೆಂಡು ಅಪಘಾತವಾಗಿ ಯೋಗಿ ಹುದರಿ ನೆಲೆ ಕೊಡ್ತಾ ಇದೆ ಕೂಡ. ಜನಪ್ರಿಯಗಳಿಗೆ ಮೇಲಿಂದ ಮೇಲೆ ಆಘಾತ ಎದುರಾಗ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಮೇಲುಗೈ ಸಾಧಿಸುವಂತ ಪ್ರಯತ್ನದಲ್ಲಿದೆ ಈಗ ಅಥರ್ವ ಶೃಂಗೇರಿ. ಅಲ್ಪ ಮಟ್ಟಿಗೆ ಪಂದ್ಯಾಟದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ ಕೂಡ. ಯೋಗಿ ನಿರ್ಗಮನದ ಬಳಿಕವಾಗಿ ತನ್ನದ ಮತ್ತೊರು ಅನುಭವಿ ದಾಂಡಿಗ ಮಧು ಅಂಕಣ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ ಕೂಡ. ಜನಪ್ರಿಯಗಳ ಅತ್ಯದ್ಭುತ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಆರಂಭಿಕ ಅಗ್ರ ಕ್ರಮಾಂಕದಲ್ಲಿ ನಿರೀಕ್ಷೆ ಆಟವನ್ನು ತೋರ್ಪಡಿಸ್ತಾ ಇಲ್ಲ. ನಿರೀಕ್ಷಿತ ಆಟವನ್ನು ಕಂಡುಕೊಳ್ತಾ ಇಲ್ಲ ಆರಂಭಿಕ ದಾಂಡಿಗರು. ಇದೀಗ ಮಧ್ಯಮ ಕ್ರಮಾಂಕ ಒಂದು ಜವಾಬ್ದಾರಿಯುತ ಜೊತೆ ಆಟವನ್ನು ಕಂಡುಕೊಳ್ಳಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ.
ಅಲ್ಲಿ ಟಾಸ್ ಪ್ರಕ್ರಿಯೆಗೆ ಬನ್ನಿ ಎಂಬಂತ ಆರಂಭಿಕ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಜೈ ಕರ್ನಾಟಕ ವಿರುದ್ಧವಾಗಿ ಫ್ರೆಂಡ್ಸ್ ಆರ್ಯರ ಎರಡು ತಂಡದ ಕಪ್ತಾನರಲ್ಲಿ ಟಾಸ್ ಪ್ರಕ್ರಿಯೆಗೆ ಬನ್ನಿ ಎಂಬುದಾಗಿ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಕರೆ ರವಾನಿಸ್ತಾ ಇದ್ದಾವೆ. ಮತ್ತೆ ಯಶಸ್ಸಿನ ಬಳಿಕವಾಗಿ ಸಚಿನ್ ಸ್ವಿಚ್ ಮಾಡುವುದ ಪ್ರಯತ್ನ, ಕೇವಲ ಸ್ವೀಪ್ ಶಾಟ್ಗಳಿದೆ. ಈಗ ರಿವರ್ಸ್ ಎತ್ತದಲ್ಲಿ ಅವಕಾಶ ಕಂಡುಕೊಳ್ತು. ಒಂದೋಟಗಳಿಗೆ ಅವಕಾಶ ಕೂಡ, ಒಂದೋಟದ ಎಚ್ಚರಿ ಮುಖಾಂತರವಾಗಿ ತಂಡದ ಗಳಿಕೆ 16ಕ್ಕೆ ತಲುಪ್ತಾ ಇದೆ. ನಿನ್ನೆಯ ದಿನದಲ್ಲಿ ಅನುಪಸ್ಥಿತಿ ಕಂಡಂತಹ ಕೆಲವೊಂದು ಆಟಗಾರರು ಇವತ್ತಿನ ದಿನದಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದೆ. ಅಲ್ಪ ಮಟ್ಟಿಗೆ ಬಲ ಹೆಚ್ಚಿಸ್ತಾ ಇದೆ ತಂಡ ಅಥರ್ವ. ಬೀಸೋದ ಪ್ರಯತ್ನ, ಹೋಟಗಳಿಗೆ ಅವಕಾಶ ಬಿಟ್ಟುಕೊಡ್ತಾ ಇಲ್ಲ. ಅಲ್ಪ ಮಟ್ಟಿಗೆ ಪಡಿತವನ್ನು ಕಾಡ್ತಾ ಇರ್ತಕ್ಕಂಥ ಚೆಂಡು ಸ್ಲೋ ಗೋಡ್ಲಾತ್ ಮುಖಾಂತರವಾಗಿ ಅಲ್ಪ ಮಟ್ಟಿಗೆ ನೆಗೆತವನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಈ ಹಂತದಲ್ಲಿ ಗುರುತನ್ನು ಪಡ್ಕೊಳ್ತಾ ಇಲ್ಲ ಕೂಡ. ಬೇರುಸಿನ ಆಟವನ್ನು ತೋರ್ಪಡಿಸುತ್ತಾ ಪ್ರಯತ್ನದಲ್ಲಿದೆ. ಈಗ ಡಾಟ್ ಬಾಲ್ ಪ್ರಯೋಗ ಅತಿ ಹೆಚ್ಚಾಗಿ ಅಂಕಿಅಂಶ ಮಟ್ಟಿಯನ್ನು ಕೂಡಿಕೊಳ್ಳುತ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 16. ಮತ್ತೆ ಉದಾರಿ ಆವರಿಸಿಕೊಂಡು ಬೇಯಿಸುವಂತ ಪ್ರಯತ್ನಗಳು ತೀರಾ ಹೊರಾದಿಯನ್ನು ಕಾಡ್ತಾ ಇರ್ತಕ್ಕಂಥ ಎಸೆತ ಸಿಕ್ಸ್ ಡೆಲಿವರಿ ಹಂತದಲ್ಲಿ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ. ದಾಂಡಿಗರನ್ನು ಪರಿಚುವಂತಹ ಪ್ರಯತ್ನದಲ್ಲಿ ಇದೀಗ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ ಸಚಿನ್. ಜೆಕೆ ಕ್ಯಾಪ್ಟನ್, ಅದೇ ರೀತಿಯಾಗಿ ಹರಿಹರ ಫ್ರೆಂಡ್ಸ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಇನ್ನಿಂಗ್ಸ್ ಅಂತರದಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಹೆಚ್ಚುವರಿಯಾಗಿ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮುಕ್ತಾಯದ ತೃತೀಯವರ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 16ಕ್ಕೆ 3, 16 ಲಾಸ್ ಆಫ್ 3. ನಿರೀಕ್ಷಿತ ಆಟವನ್ನು ಕಂಡುಕೊಳ್ಳುವಂತಹ ತಂಡ ಜನಪ್ರಿಯ. ಇನ್ನು ಕೂಡ 18 ಎಸೆತಗಳು ಬಾಕಿ ಉಳಿತಾ ಇದ್ದಂತೆ ಸರಿಸುಮಾರು 30ರಿಂದ 40 ಓಟವನ್ನು ದಾಖಲಿಸಿದ್ದಾದಲ್ಲಿ ಈ ಪಂದ್ಯಾಟದಲ್ಲಿ ಇನ್ನು ಕೂಡ ಜೀವಂತವಾಗಿ ಮುನ್ನೋರಿಕೆಯನ್ನು ಪಡ್ಕೊಳ್ಬಹುದಾದಂತಹ ಅವಕಾಶವನ್ನು ಕಂಡುಕೊಳ್ಬಹುದಾಗಿದೆ. 6 ಓವರ್ಗಳ ಪಂದ್ಯಾಟದಲ್ಲಿ ಸರಿಸುಮಾರು 45ರಿಂದ 50 ಓಟವನ್ನು ಕ್ರಮಿಸಿದ್ದಾದಲ್ಲಿ ಒಂದು ರೀತಿಯಲ್ಲಿ ಸವಾಲಿನ ಮೊತ್ತವಾಗಿ ಗುರುತನ್ನು ಪಡ್ಕೊಳ್ತದೆ. 45ರಿಂದ 50 ಓಟ ಅದು ಸ್ಪರ್ಧಾತ್ಮಕ ಮೊತ್ತವಾಗಿ ಗುರುತನ್ನು ಪಡ್ಕೊಳ್ತದೆ. 55ಕ್ಕಿಂತ ಹೆಚ್ಚು ಮೊತ್ತ ಅದು ಗೆಲುವಿನ ಮೊತ್ತವಾಗಿ ಗುರುತನ್ನು ಪಡ್ಕೊಳ್ತದೆ ಕೂಡ. ಮತ್ತೊಮ್ಮೆ ಶಾಕ್, ಬಹುತೇಕವಾಗಿ ಬಲಗೈ ದಾಂಡಿಗರಿಗೆ ಅವಕಾಶವನ್ನು ಕಂಡುಕೊಳ್ಳುವಂತಹ ಬಹಳಷ್ಟು ಆರಾಮದಾಯಕ ಹೊಡೆತಗಳಿಗೆ ಅವಕಾಶ ಕಂಡುಕೊಳ್ಳಬಲ್ಲಂತಹ ವಿಂಡ್ ಪವರ್ನ ಸಹಾಯವನ್ನು ಕಂಡುಕೊಳ್ಳಬಹುದಂತಹ ಎಂಡನ್ನು ಬಳಸಿಕೊಳ್ತಾ ಇದ್ದಾರೆ ಕೂಡ. ಇದೀಗ ಬಲಗೈ ದಾಂಡಿಗರಿಗೆ ಒಂದು ರೀತಿಯಲ್ಲಿ ಸುವರ್ಣ ಅವಕಾಶ. ಈ ಹಂತದಲ್ಲಿ ಎಸೆಗಾರಿಕೆಯಲ್ಲಿ ಮತ್ತೆ ಗುರುತನ್ನು ಕಂಡುಕೊಳ್ತಾ ಇದೆ ತನ್ನ ಕಚ್ಚಿನ ದ್ವಿತೀಯವರ ಪ್ರಗತಿಗಾಗಿ ಮೇಷಾಕ್ ಎಸೆದಿರ್ತಕ್ಕಂಥ ಮೊದಲ ಚೆಂಡು ಬಾರಿ ರಿವರ್ಸ್ ಎತ್ತಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇದೆ ಕೂಡ. ಒಂದರ ಬದಲಾಗಿ ಅವಳಿ ಓಟಗಳು ಪೂರೈಕೆಯನ್ನು ಕಾಡುತ್ತಾ ಇದೆ. ಬ್ಯಾಕ್ವರ್ಡ್ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಂಡರ ಮುಖಾಂತರವಾಗಿ ಅವಳಿ ಓಟದ ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ 18ಕ್ಕೆ ತಲುಪ್ತಾ ಇದೆ. ಮತ್ತೆ ಬೇಷಕ್ ಟು ಮಧು. ಈ ತರಹದ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಅತಿಕ್ರಮ ಸೂಚನೆ ಕೂಡ ಉಚಿತ ಓಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಈ ತರಹದ ಕವರ್ಸ್ ಮೇಲೆ ಪುಲ್ ಮಾಡುವಂತಹ ಪ್ರಯತ್ನ ತಕ್ಕ ಮಟ್ಟಿಗೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ದಾಂಡು ಚೆಂಡು ನಡುವೆ ಸಂಪರ್ಕ ಸಾಧ್ಯತೆ ಕಂಡುಕೊಳ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್
ತನ್ನ ಕಂಚಿನ ತೃತೀಯ ಹಸ್ತಕ್ಕಾಗಿ ಬೇಶಾಕ್ ಟು ಮಧು. ತಟ್ಟಿಬಿಟ್ಟು ಹೊಡೆದ ಪ್ರಯತ್ನ ಈತನ ಮಧ್ಯೆ ಓಟಿ ಹೊಡೆದ ಹೆಚ್ಚುವರಿ ಬಾರಿ ರನ್ಔಟ್ ಅವಕಾಶವನ್ನು ಕಂಡುಕೊಳ್ಬಹುದಾಗಿತ್ತು ಕೂಡ ಅಲ್ಪ ಮಟ್ಟಿಗೆ ನಿಧಾನಗತಿಯ ಕ್ಷೇತ್ರ ಈಗ ಅವಕಾಶವನ್ನು ಬಿಟ್ಟುಕೊಡ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 20ಕ್ಕೆ ತಲುಪ್ತಾ ಇದೆ. ದ್ವಿತೀಯ ದಶಕವನ್ನು ಪೂರೈಸ್ತಾ ಇದೆ ಜನಪ್ರಿಯ ದಾವಣಗೆರೆ. ನಾಲ್ಕನೇ ಸೆತ ಮತ್ತೆ ಅತಿಕ್ರಮ ಸೂಚನೆ ಮಾಡಿಕೊಳ್ತಾ ಕೂಡ ಲೆಫ್ಟ್ ಮನು ಹಂತದಲ್ಲಿ ಎದುರಿಸಿರ್ತಕ್ಕಂಥ ಈ ಓವರ್ ಮೊದಲ ಸೆತ ಅತಿಕ್ರಮ ಸೂಚನೆ ಮಾಡಿಕೊಳ್ತಾ ಇದೆ. ಉಚಿತ ಹೊಡೆದ ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ ತಂಡದ ಗಳಿಕೆ ಈ ಹಂತದಲ್ಲಿ 21ಕ್ಕೆ ತಲುಪ್ತಾ ಇದೆ. 21 ಲಾಸ್ ಆಫ್ 3. ಕೇವಲ ಒಟ್ಟಿಗಳಿಗೆ ಅವಕಾಶಗಳು ಬರ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಒಂದು ಹೊಡೆದ ಹೆಚ್ಚುವರಿ ಕೂಡ ತನ್ನದ ಒಟ್ಟಾರೆ ಗಳಿಕೆ ಹಂತದಲ್ಲಿ 22ಕ್ಕೆ ತಲುಪ್ತಾ ಇದೆ. 22. ವೀರ ಹೆಸರಿಡತವನ್ನು ದಾಖಲಿಸಿದ ಪ್ರಯತ್ನ ಬಹುತೇಕವಾಗಿ ಸುಲಭ ಸಾಧ್ಯ. ಮುಖ್ಯ ಅವಕಾಶವನ್ನು ಶಶಿ ಮೈಲಿ ಮನೆ ಬರ್ಕೊಳ್ತಾ ಇದರ ಮುಖಾಂತರವಾಗಿ ಮಧು ಹುದರಿ ನೆಲೆಕೊಳ್ತಾ ಇದೆ. ಆರಂಭಿಕ ಯಶಸ್ಸನ್ನು ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ಬಹುತೇಕವಾಗಿ ಅಗ್ರ ಕ್ರಮಾಂಕದ ದಾಂಡಿಗರ ನೀರಸ ಪ್ರದರ್ಶನದ ಬಳಿಕವಾಗಿದೆ. ಈಗ ಮಧ್ಯಮ ಕ್ರಮಾಂಕ ಕೂಡ ನಿರೀಕ್ಷಿತ ಆಟವನ್ನು ತೋರ್ಪಡಿಸ್ತಾ ಇಲ್ಲ ಜನಪ್ರಿಯ ದಾವಣಗೆರೆ ಪರವಾಗಿ. ಬಹುತೇಕವಾಗಿ 4 ಉದರಿಗಳು ನೆಲೆಗೊಳ್ಳುತ್ತಾ ಇದೆ. ಈತನ ಮಧ್ಯೆ ತನ್ನದ ಮತ್ತೋರ್ವ ಭರವಸೆ ಆಟಗಾರ ಆಲ್ರೌಂಡರ್ ಸವಳಂಗ ಬಸವನನ್ನು ಪರಿಚಯಿಸ್ತಾ ಇದೆ ಅಂಕಣದ ಒಳಭಾಗದಲ್ಲಿ ತಂಡ. ಇಪ್ಪತ್ತ 4. ಅಂತಿಮ ಎಸೆತ ಬೇಯಿಸುವಂತ ಪ್ರಯತ್ನಗಳಿಗೆ ಅವಕಾಶ ಬರ್ತಾ ಇಲ್ಲ. ತೀರಾ ಕೆಳ ಹಂತದಲ್ಲಿ ಹೊರ ತಿರುವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಎಸೆತ ಅಪಕಾರವಾಗಿ ಮುಕ್ತಾಯ ಕಂಡಿರ್ತಕ್ಕಂಥ ಚತುರ್ಥ ಓವರ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 22ಕ್ಕೆ 4. ಈ ಪರಿಸ್ಥಿತಿಯಲ್ಲಿ ಸುಭದ್ರ ಸ್ಥಾನವನ್ನು ಕಂಡುಕೊಳ್ತಾ ಇದೆ ಕೂಡ ತರ್ವ. ಒಂದು ನಿರೀಕ್ಷಿತ ಆಟವನ್ನು ತೋರ್ಪಡಿಸುವಲ್ಲಿ ಆರಂಭಿಕ ದಾಂಡಿಗರು ಎಡವಿದ್ರು ಕೂಡ ಇನ್ನು ಕೂಡ 12 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ನಿರೀಕ್ಷಿತ ಆಟದಂತೆ ಸರಿಸುಮಾರು 20ರಿಂದ 25 ಓಟಗಳು ಬಂದರೂ ಕೂಡ ಸವಾಲಿನ ಮೊತ್ತವನ್ನು ಪೇರಿಸಬಹುದಾಗಿದೆ ಜನಪ್ರಿಯ ದಾವಣಗೆರೆ. ಅದೇ 30 ಓಟಗಳನ್ನು ದಾಖಲಿಸಿಕೊಂಡ್ರೆ ಅದು ಸ್ಪರ್ಧಾತ್ಮಕ ಮೊತ್ತವಾಗಿ ಗುರುತನ್ನು ಕಂಡುಕೊಳ್ತದೆ. 12 ಎಸೆತಗಳಲ್ಲಿ 35ಕ್ಕಿಂತ ಹೆಚ್ಚು ಓಟವನ್ನು ದಾಖಲಿಸಿದ್ದಾದಲ್ಲಿ ಅದೊಂದು ಗೆಲುವಿನ ಮೊತ್ತವಾಗಿ ಜನಪ್ರಿಯ ಪರವಾಗಿ ಟಾರ್ಗೆಟ್ ರೂಪಾಂತರವನ್ನು ಕಂಡುಕೊಳ್ಳಲಿಕ್ಕಿದೆ ಕೂಡ. ಈ ಪಂದ್ಯಾಟದ ಬಳಿಕವಾಗಿ ಜೈ ಕರ್ನಾಟಕ ಅದೇ ರೀತಿಯಾಗಿ ಹರಿಹರ ಫ್ರೆಂಡ್ಸ್ ಪಂದ್ಯಾಟವನ್ನು ಕಂಡುಕೊಳ್ಬೇಕಾಗ್ತದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ರೂಪದಲ್ಲಿ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟವಾಗಿ SMCC ನ್ಯಾಶ್ ವಿರುದ್ಧವಾಗಿ ಚಾಣಕ್ಯ ಜಾನ್ಸನ್ ಹೋರಾಟವನ್ನು ಕಂಡುಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟವಾಗಿ ಸಿಕ್ಸರ್ ಕಿಂಗ್ ಸಕಲೇಶ್ಪುರ GB ಪಾಂಚಜನ್ಯವನ್ನು ಎದುರಿಸಿಕೊಳ್ಳಬೇಕಾಗ್ತದೆ ಕೂಡ. ಪಂಚಮವರ ಪ್ರಗತಿಗಾಗಿ ಸುನಿಲ್ ಕಳ್ಳಿಕೊಪ್ಪ ಮತ್ತೆ ಸುನಿಲ್ ಆರಂಭಿಕ ಹಸ್ತಕ್ಕಾಗಿ ಮೊದಲ ಚಡ್ಡಿ ಬಾರಿ ಲೈನ್ ಅಂಡ್ ಲೆಂತ್ ನಲ್ಲಿ ಬಹಳಷ್ಟು ಶಾರ್ಟ್ ಡೆಲಿವರಿ ಆಗಿ ಗುರುತನ್ನು ಪಡ್ಕೊಳ್ತಾ ಇದೆ ಕೂಡ. ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ ಹಂತದಲ್ಲಿ ಮನು.
ತೀರ ಶಾರ್ಟ್ ಆಗಿ ಬೆದರ್ತಕ್ಕಂಥ ಚೆಂಡು ಬೇರಸಿನ ಹೊಡೆತಗಳಿಗೆ ಅವಕಾಶ ಕಂಡುಕೊಳ್ಳಬಹುದಾಗಿತ್ತು ಕೂಡ. ಅಲ್ಪ ಮಟ್ಟಿಗೆ ಎಸೆತಗಾರರ ಹಂತದಲ್ಲಿ ಅದೃಷ್ಟದ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ಡಾಟೆಡ್ ಬಟ್ಟೆಯನ್ನು ಸೇರಿಕೊಳ್ತಾ ಇದೆ ಚೆಂಡು ಮುಖಾಂತರವಾಗಿ ತನ್ನ ಗಳಿಕೆ 22ರಲ್ಲಿ ಸ್ಥಿರತೆಯನ್ನು ಕಾಡುತ್ತಾ ಇದೆ. ಅಲ್ಲಿ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಅಥರ್ವ 25 ನಿಮಿಷ ಮಾತ್ರ ಆರಂಭಿಕ ಇನ್ನಿಂಗ್ಸ್ಗೆ ಅವಕಾಶ ಇರ್ತದೆ. ಆ ಬಳಿಕ 5 ನಿಮಿಷ ಇನ್ನಿಂಗ್ಸ್ ಬ್ರೇಕ್. ಆ ಬಳಿಕವಾಗಿ ಮತ್ತೆ 25 ನಿಮಿಷದಲ್ಲಿ ದ್ವಿತೀಯಾರ್ಧವನ್ನು ಮುಗಿಸಿಕೊಡಬೇಕಾಗ್ತದೆ. ಮತ್ತು ಸುನಿಲ್ ತನ್ನ ಕಚ್ಚಿನ ದ್ವಿತೀಯಸ್ಥಕ್ಕಾಗಿ ತೀರಾ ಶಾರ್ಟ್ ಆಗಿ ಬೆದರ್ತಕ್ಕಂಥ ಚೆಂಡೆ ಮಾರಿ ಬೇರಸಿನ ಷಟ್ಕ ಕಾರ್ನರ್ ಡೀಪ್ ಭಾಗದಲ್ಲಿ ಅತ್ಯಾಕರ್ಷಕ ಭರ್ಜರಿ ಸಿಕ್ಸರ್ ದಾಖಲೆ ಕಾಡ್ತಾ ಇದೆ. ಮನುದಾಣಿನ ಮುಖಾಂತರವಾಗಿ ಆರಂಭಿಕ ಸಿಕ್ಸರ್ ಇದೀಗ ಮನುದಾಣಿನ ಮುಖಾಂತರವಾಗಿ ದಾಖಲಾತಿ ಕಾಡ್ತಾ ಇದೆ. ದ್ವಿತೀಯ ಪ್ರಗತಿಯಲ್ಲಿ ಹಾಲಪ್ಪ ಕೂಡ ಇನ್ನಿಂಗ್ಸ್ನ ಮೊದಲ ಸಿಕ್ಸರ್ ದಾಖಲಿಸಿದ್ರು. ಇದೀಗ 5ನೇ ಓವರ್ನ 2ನೇ ಚೆಂಡು ಸಿಕ್ಸರ್ ಅಟ್ಟಣೆ ಬರ್ಕೊಳ್ತಾ ಇದೆ ಕೂಡ. ಒಟ್ಟಾರೆ ಗಳಿಕೆ 28ಕ್ಕೆ ತಲುಪ್ತಾ ಇದೆ. ಈ ಸಲ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಮತ್ತೆ ಶಾರ್ಟ್ ಡೆಲಿವರಿ ಬಾರಿ ಸುನಿಲ್ ದುಬಾರಿ ಆಗ್ತಾ ಇದ್ದಾರೆ ಕೂಡ. ಆರಂಭಿಕ 4 ಓವರ್ಗಳು ಬಹಳಷ್ಟು ನಿಯಂತ್ರಣದ ಎಸ್ತಗಾರಿಕೆ ತೋರ್ಪಡಿಸಿದ ಎಸ್ತಗಾರರು. ಇದೀಗ ಸುನಿಲ್ ದುಬಾರಿ ಆಗ್ತಾರೆ. ಬ್ಯಾಕ್ ಟು ಬ್ಯಾಕ್ ಅವಳಿ ಸಿಕ್ಸರ್ಗಳು ದಾಖಲಾತಿಯನ್ನು ಕೊಡಿಕೊಡ್ತಾ ಇದೆ. ಅವಳಿ ಸಿಕ್ಸರ್ ಮುಖಾಂತರವಾಗಿ ತನ್ನದ ಒಟ್ಟಾರೆ ಗಳಿಕೆ ಹಂತದಲ್ಲಿ 34ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದಲ್ಲಿ ನಿರೀಕ್ಷೆಯ ಆಟವನ್ನು ತೋರ್ಪಡಿಸ್ತಾ ಇದೆ ಜನಪ್ರಿಯ. ಮತ್ತೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸುವಂತ ಪ್ರಯತ್ನದಲ್ಲಿ ಇದೀಗ ಅವಳಿ ಸಿಕ್ಸರ್ಗಳು ರನ್ ಗತಿಯನ್ನು ಹೆಚ್ಚಿಸ್ತಾ ಇದೆ. ಒಟ್ಟಾರೆ ಗಳಿಕೆ 34ಕ್ಕೆ ತಲುಪ್ತಾ ಇದೆ ಕೂಡ. Yes, ball boys. ಒಂದೊಮ್ಮೆ ಹ್ಯಾಟ್ರಿಕ್ ಸಿಕ್ಸರ್, ಹ್ಯಾಟ್ರಿಕ್ ಬೌಂಡರಿ, ಹ್ಯಾಟ್ರಿಕ್ ಹುದ್ದರಿಯನ್ನು ಪಡ್ಕೊಂಡಿದ್ದಾದಲ್ಲಿ 1,000 ರೂಪಾಯಿಗಳ ನಗದು ಘೋಷಣೆ ಇದೆ ನಿಹಾನ್ ಗೋಲ್ಡ್ ಬಯರ್ಸ್ ಮುಖಾಂತರವಾಗಿ. ಮುಂಜಾನೆಯಿಂದಲೂ ಕೂಡ ಅಲ್ಪ ಮಟ್ಟಿಗೆ ಕಾರ್ಯೋತ್ತರದಿಂದ ಪಂದ್ಯಾಟವನ್ನು ದೂರದಿಂದಲೇ ವೀಕ್ಷಿಸ್ತಾ ಇದ್ದಂತಹ ಜಕಬಾಯ್ ಈ ಭಾಗದ ಅತ್ಯಂತ ಹಿರಿಯ ವೀಕ್ಷಕ ವರ್ಣಗಾರರು ಕೂಡ ಇದೀಗ ಮತ್ತೆ ಪಂದ್ಯಾಟದ ವೀಕ್ಷಣೆಯಲ್ಲಿ. ಈ ತರ್ಮದ ಬೆಸದ ಪ್ರಯತ್ನ ಬಹುತೇಕವಾಗಿ ಪ್ರಜ್ವಲ್ ನಂಬಲ ಸಾಧನೆ ಕ್ಯಾಚ್ ಅವಕಾಶ ಬಂದಿದೆ. ಈಗ ಕೌ ಕಾರ್ನರ್ ಡೀಪ್ ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ ಕೂಡ. ಹ್ಯಾಟ್ರಿಕ್ ಸಿಕ್ಸರ್ ನ ಅವಕಾಶ ಇದೀಗ ಮುಳುವಾಗ್ತಾ ಇದೆ. ಅವಳಿ ಸಿಕ್ಸರ್ ಗಳನ್ನು ಸರಾಗವಾಗಿ ದಾಖಲಿಸಂತ ಮನು ಇದೀಗ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ ಕೂಡ. ಅಲ್ಪ ಮಟ್ಟಿಗೆ ವೇರಿಯೇಷನ್ ಎಸ್ತವನ್ನು ತೋರ್ಪಡಿಸಿದ್ರು ಸುನಿಲ್. ಇದೀಗ ಕ್ಷೇತ್ರ ರಕ್ಷಕರ ಭದ್ರ ಬಯಸಲು ಸುಲಭದ ಕ್ಯಾಚ್ ಅವಕಾಶ ಕಂಡುಕೊಳ್ತಾ ಇದೆ ಕೂಡ ತಂಡ.
5ನೇ ಉದರಿ ನೆಲೆಕೊಳ್ತಾ ಇದೆ. 34-5. ಎಸ್ಎಲ್ ಅಥರ್ವ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕಾಗಿದೆ. ಅಥರ್ವ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಸಮಯದ ಅವಕಾಶ ಬೀರ್ತಾ ಇದೆ, ಗಮನಿಸಿಕೊಳ್ಳಿ. ಇನ್ನಿಂಗ್ಸ್ ಒಂದಕ್ಕೆ ಇಷ್ಟೇ ಸಮಯ ಅಂತ ಇದೆ. ಇಂತಿಷ್ಟು ಸಮಯದಲ್ಲಿ ಇನ್ನಿಂಗ್ಸ್ ಅನ್ನು ಮುಗಿಸಿಕೊಳ್ಳುವುದು ಕೂಡ ಆಟಗಾರರ ಲಕ್ಷಣ ಮತ್ತು ಶಿಸ್ತು. ಹೊಸ ದಾಂಡಿಗ ಕಾರ್ತಿಕ್ ಅಂಕಣ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ ಕೂಡ ಈ ಹಂತದಲ್ಲಿ ಜನಪ್ರಿಯ ದಾವಣಗೆರೆಯ ಪರವಾಗಿ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ ಪಂಚಮವರ ಪ್ರಗತಿಯಲ್ಲಿ. ಸುನಿಲ್ ಟು ಕಾರ್ತಿಕ್. ಎಸ್ಎಲ್ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಸಮಯದ ಅವಕಾಶ ಕಾಡ್ತಾ ಇದೆ. ಇಲ್ಲಿ ಸಂಘಟಕರ ಮುಖ್ಯವಾಗಿ ಸೂಚನೆಯನ್ನು ರವಾನಿಸ್ತಾ ಇದ್ದಾವೆ. ರೇವಾಸ್ ಮಾಡುವ ಪ್ರಯತ್ನ ಇದೆ. ಈಗ ಪಾಯಿಂಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕಿರಣ್ ಎಷ್ಟ ಕವರ್ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರಶಃ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೂಡ. ಮೂಲತಃ ಭದ್ರಾವತಿ ಪರಿಸರದ ಆಟಗಾರ ಕೂಡ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ ಪಂಚಮವರ್ಣ ಪ್ರಗತಿಯಲ್ಲಿ. ಮತ್ತೆ ಸುನಿಲ್ ಟು ಬಸವ. ತರ್ಮದೆ ದಾಂಡು ಬಿಟ್ಟು ಪ್ಯಾಡ್ಗೆ ಲಭಿಸ್ತಾ ಇದೆ. ಮನವಿಗೆ ತಕ್ಕ ಪುರಸ್ಕಾರ ಕಂಡುಕೊಳ್ತಾ ಇಲ್ಲ. ಓಟಿ ಹೊಡೆದ ಹೆಚ್ಚುವರಿ ಕೂಡ ಪೂರೈಕೆಯನ್ನು ಕಾಡ್ತಾ ಇದೆ. ರನ್ಔಟ್ ಅವಕಾಶಗಳು ಕೂಡ ಕೈಕೂಡಿ ಬರ್ತಾ ಇಲ್ಲ. ಮುಖಾಂತರವಾಗಿ ಒಂದು ಹೊಡೆದ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯದ 5 ಓವರ್ನ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 36-5. ಆಫ್ಟರ್ ದ 5th ಓವರ್ ಟೋಟಲ್ ಸ್ಕೋರ್ ಇನ್ ಬೋರ್ಡ್ 36 ಲಾಸ್ ಆಫ್ 5. ಅಂತಿಮ 1 ಓವರ್ನ ಪಂದ್ಯಾಟ ಬಾಕಿ ಉಳಿತಾ ಇದೆ. ಅಂತಿಮವರ ಪ್ರಗತಿಯಾಗಿ ಹೊಸ ಎಸೆತಗಾರನ್ನು ಬಳಸಬೇಕಾಗಿದೆ ತಂಡ. ಅಥರ್ವ ಅಲ್ಲಿ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಸಮಯದ ಅವಕಾಶ ಕಾಡ್ತಾ ಇದೆ. ಅಥರ್ವಗಳು ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕಾಗಿದೆ ಕೂಡ. ಅಂತಿಮ ಅವರ ಪ್ರಗತಿಗಾಗಿ ಸ್ಯಾಮ್ ತರಣ್ ಅನ್ನು ಬಳಸ್ತಾ ಇದೆ ತಂಡ. ಅಥರ್ವ ಶೃಂಗೇರಿ ತಂಡದ ಒಟ್ಟಾರೆ ಗಳಿಕೆ 36-5. ಅಂತಿಮ ಅವರ ಮೊದಲ ಚೆಂಡೆ ಬಾರಿ ಸ್ವಯಂ ಶಾಟ್ ದಾಖಲಿಸುವ ಪ್ರಯತ್ನ. ಡೇ ಪಾಯಿಂಟ್ ಭಾಗದಲ್ಲಿ ದೊಡ್ಡಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಓದೋಡದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 36ಕ್ಕೆ ತಲುಪ್ತಾ ಇದೆ, 37ಕ್ಕೆ ತಲುಪ್ತಾ ಇದೆ. ಕಚ್ಚಿನ ದ್ವಿತೀಯ ಹಸ್ತಕ್ಕಾಗಿ ಮತ್ತೆ ತರುಣ್ ಸ್ಲೋ ಓವರ್ ಚೆಂಡು ಬೇಯಿಸುವಂತ ಪ್ರಯತ್ನ. ಕ್ಷೇತ್ರ ರಕ್ಷಕ ಸಚಿನ್ ಕೈ ಸೇರ್ತಾ ಇದ್ದ ಮುಖಾಂತರವಾಗಿ ಉದರಿ ನೆಲೆಕೊಳ್ತಾ ಇದೆ. ಕಾರ್ತಿಕ್ ಬ್ಯಾಕ್ ಟು ದ ಪೆವಿಲಿಯನ್. ತಂಡದ ಪ್ರಮುಖ ಆಟಗಾರರ ನಿರೀಕ್ಷೆಯ ಪ್ರದರ್ಶನ ಕಂಡುಕೊಳ್ಳದ ಬಳಿಕವಾಗಿದೆ. ಈಗ ಸತತ ಹೋದಾರಿ ಪೆರಡನ್ನು ಜನಪ್ರಿಯ ತೋರ್ಪಡಿಸ್ತಾ ಇದೆ. ಜನಪ್ರಿಯ ಪರವಾಗಿ ಆರಂಭಿಕ ದಿನದಲ್ಲಿ ದಾಂಡು ಬೇಯಿಸಿರ್ತಕ್ಕಂಥ ಪ್ರಮುಖ ಆಟಗಾರರ ಅನುಪಸ್ಥಿತಿ ಇದೀಗ ಜನಪ್ರಿಯವನ್ನು ಕಾಡ್ತಾ ಇದೆ ಕೂಡ. ಮೈಟಿ ಮುರಳಿ ಜನಪ್ರಿಯರ ಪರವಾಗಿ ಕೂಡ ದಾಂಡು ಬೇಯಿಸಿದಂಥ ಆಟಗಾರ ಪ್ರಸ್ತುತ ಪಂದ್ಯಾಟದಲ್ಲಿ ಅನುಪಸ್ಥಿತಿಯನ್ನು ಕಾಡ್ತಾ ಇದೆ ಕೂಡ.
ಹೋದರೆ ಆವರಿಸಿಕೊಂಡು ಬೇಯಿಸುವಂಥ ಪ್ರಯತ್ನಗಳಿಗೆ ಇದೀಗ ಅವಕಾಶಗಳು ಬರ್ತಾ ಇಲ್ಲ. ದಾಂಡುಬೆಟ್ಟು ಪ್ಯಾಡಿಗೆ ಲಭಿಸ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಹೆಚ್ಚುವರಾಗಿ ದಾಖಲಾತಿಯನ್ನು ಕೂಡಿಕೊಳ್ತಾ ಇದೆ ಕೂಡ. ಜಯಂತ್ ಎದುರಿಸಿರ್ತಕ್ಕಂಥ ಮೊದಲ ಸತ ಡಾಟೆಡ್ ಪಟ್ಟಿಯಾಗಿ ಗುರುತನ್ನು ಮಾಡಿಕೊಳ್ತಾ ಇದೆ ಕೂಡ. ಅಂತಿಮ 3 ಎಸೆತಗಳ ಆರಂಭಿಕ ಇನ್ನಿಂಗ್ಸ್ ಬಾಕಿ ಉಳಿತಾ ಇದೆ ಕೂಡ. ಸ್ಯಾಮ್ ತರುಣ್ ಟು ಜಯಂತ್. ಒಂದು ಅತ್ಯುತ್ತಮ ನಿರ್ವಹಣೆ ಎಸೆಗಾರಿಕೆಯನ್ನು ಅಂತಿಮ ಹಂತದಲ್ಲಿ ಸ್ಲಾಗ್ ಓವರ್ನಲ್ಲಿ ಕೂಡ ತೋರ್ಪಡಿಸ್ತಾ ಇದ್ದಾರೆ ಸ್ಯಾಮ್ ತರುಣ. ಮತ್ತೆ ಬೇಯಿಸುವಂತ ಪ್ರಯತ್ನ ಈ ಬಾರಿ ದಾಂಡುಬೆಟ್ಟು ಮೈಗೆ ಲಭಿಸ್ತಾ ಇದೆ. ರನ್ಔಟ್ ಅವಕಾಶವನ್ನು ಕೈ ಚೆಲ್ಲಿಕೊಂಡ್ರು. ಸುಲಭ ಸಾಧ್ಯ ರೂಪದಲ್ಲಿ ಒಂದು ಥ್ರೋ ನೀಡುವ ಮುಖಾಂತರವಾಗಿ ಹೋದರಿಯನ್ನು ಪಡಿಬಹುದಾಗಿತ್ತು. ಡೈರೆಕ್ಟ್ ಹಿಟ್ ಮಾಡುವಂಥ ಪ್ರಯತ್ನ ಇದೀಗ ಓಟಗಳು ಪೂರೈಕೆಯನ್ನು ಕಾಣ್ತಾ ಇದೆ. ಒಂದೊಂದು ಹೆಚ್ಚುವರಿ ತನ್ನದು ಒಟ್ಟಾರೆ ಗಳಿಕೆ 38ಕ್ಕೆ 6. ಅಂತಿಮ 2 ಎಸೆತಗಳ ಇನ್ನಿಂಗ್ಸ್ ಬಾಕಿ ಉಳಿತಾ ಇದೆ ಕೂಡ. ಬಸವ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸದೊಂದು ಕ್ಷೇತ್ರ ತಂಡವನ್ನು ಕಂಡುಕೊಳ್ತಾ ಇದೆ. ಲಾಂಗ್ ಆಫ್ ಡೀಪ್ ಕೌಕರ್ ಅದೇ ರೀತಿಯಾಗಿ ಡೀಪ್ ಹೆಡ್ ವಿಕೆಟ್, ಅದೇ ರೀತಿಯಾಗಿ ಲಾಂಗ್ ಲೈನ್ ಜೊತೆಗಾಗಿ ಎಕ್ಸ್ಟ್ರಾ ಕವರ್ ಕ್ಷೇತ್ರ ಶಕರನ್ನು ಕಂಡುಕೊಳ್ತಾ ಇದೆ. ಪಂಚಮ ಎಸೆತ ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಡ್ತಾ ಇದೆ ಕೂಡ. ರೈಟ್ ದಾಂಡಿಗಾರಿಗೆ ಅನುಕೂಲವಾಗಿರ್ತಕ್ಕಂಥ ಎಣ್ಣನ್ನು ಬಳಸಿಕೊಳ್ತಾ ಇದೆ. ಅಂತಿಮ ಓವರ್ನ ಪ್ರಗತಿಯಲ್ಲಿ 6 ಓವರ್ಗಳ ಪಂದ್ಯಾಟ ಬಹುತೇಕವಾಗಿ ಪಂದ್ಯಾಟದ ನಿರ್ಣಯವನ್ನು ಕೂಡ ಅಂತಿಮ 1 ಓವರ್ನ ಚಾಲ್ತಿ ಗುರುತನ್ನು ಕಂಡುಕೊಳ್ತಾ ಇದೆ. ನಿನ್ನೆ ದಿನದಲ್ಲೂ ಕೂಡ ಅಂತಿಮ ಓವರ್ನ ಎಸೆಗಾರಿಕೆಯಲ್ಲಿ ಅತ್ಯುತ್ತಮ ರನ್ ದರನ್ನು ಕಂಡಿರ್ತಕ್ಕಂಥ ತಂಡ ಅದು ಅಥರ್ವ. ಅದೇ ವಿಚಾರ ಮದರಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಿತ್ತು ಕೂಡ. ಅಂತಿಮ ಎಸೆತ ಈ ಬಾರಿ ಯಾಕೆ ಮಾದರಿ ಎಸೆತಗಳು ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ ಕೂಡ. ಆಗ ಸುಂದರತೆ ಕ್ಷೇತ್ರ ಮೇಷಕ್ ತೋರ್ಪಡಿಸಿದ್ರು. ರನ್ಔಟ್ ಅವಕಾಶ ಇದೆ ಈಗ. ತೃತೀಯ ನೇತ್ರದ ನಿರ್ಣಾಯಕರನ್ನು ಕಂಡುಕೊಳ್ಳಬೇಕಾಗಿದೆ ಕೂಡ. ಅವಳಿ ಓಟವನ್ನು ಪೂರೈಸುವಂಥ ಪ್ರಯತ್ನವನ್ನು ಇಲ್ಲಿ ಗೂಟದ ನಡುವೆ ತೋರ್ಪಡಿಸಿದರು ಬಸವ. ಅದೇ ರೀತಿಯಾಗಿ ಜಯಂತ್ ಒಂದೋಟ ಪೂರೈಕೆಯನ್ನು ಕಂಡುಕೊಳ್ತು. ಅವಳಿ ಓಟವನ್ನು ಪೂರೈಸುವ ನಿಟ್ಟಲ್ಲಿ ಇದೀಗ ರನ್ಔಟ್ಗಾಗಿ ಮನವಿ ಕಂಡುಕೊಳ್ತಾ ಇದೆ. ತೃತೀಯ ನೇತ್ರದ ನಿರ್ಣಾಯಕರು ಕೂಡ ಪರಿಶೀಲನೆ ಕಂಡುಕೊಳ್ತಾ ಇದ್ದಾರೆ ಕೂಡ. ಅಲ್ಲಿ ಜಯ ಕರ್ನಾಟಕ ತಂಡದ ಕಪ್ತಾರ ಟಾಸ್ ಪ್ರಕ್ರಿಯೆಗೆ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಈಗಾಗಲೇ ಫ್ರೆಂಡ್ಸ್ ಹರಿಯಾಣದ ಕಪ್ತಾನ ಕೂಡ ಇಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಎಸಲ್ಲಿ ತೃತೀಯ ನಿರ್ಣಾಯಕರು ತಮ್ಮ ನಿರ್ಣಯವನ್ನು ತೋರ್ಪಡಿಸಬೇಕಾಗಿದೆ ಕೂಡ. ಅಲ್ಲಿ ಅಥರ್ವ ಕ್ಷಿಪ್ರಗತಿಯಲ್ಲಿ ಅಂಕಣವನ್ನು ಬಿಡುವು ಮಾಡಿಕೊಡುವಂತೆ ವಿನಂತಿಸ್ತಾರೆ. ರನ್ಔಟ್ ಏನಾಯ್ತು? Stage off. ಹಲೋ ಕುರ್ಪಣ ಅವ್ರು ಎಲ್ಲಿದ್ರು ಸ್ಟೇಜ್ ಹತ್ರ ಬರಬೇಕು. ಕುರ್ಪಣ ಆಗಲಿ ರಾಮಣ್ಣ ಆಗಲಿ. ಎಸ್ ಅಲ್ಲಿ ಜಯ ಕರ್ನಾಟಕ ತಂಡದ ಕಪ್ತಾನ್ ಟಾಸ್ಗೆ ಬನ್ನಿ ಅಂತ ಅಂತಿಮ ಕರೆ ರವಾನಿಸ್ತಾ ಇದ್ದಾವೆ. ಜಯ ಕರ್ನಾಟಕ ವಿರುದ್ಧವಾಗಿ ಫ್ರೆಂಡ್ಸ್ ಹರಿಯಾಣ ಈಗಾಗಲೇ ಹರಿಯಾಣ ಕಪ್ತಾನರು ಉಪಸ್ಥಿತಿಯನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಜಯ ಕರ್ನಾಟಕ ಕ್ಷಿಪ್ರಗತಿಯಲ್ಲಿ ಟಾಸ್ ಪ್ರಕ್ರಿಯೆಗೆ ಬನ್ನಿ ಎಂಬುದಾಗಿ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದಾವೆ ಸಂಘಟಕರ ಪರವಾಗಿ. ಈಗಾಗಲೇ ಅಂತಿಮ ಓಟದ ರನ್ಔಟ್ ಪರಿಶೀಲನೆ ಕಂಡುಕೊಳ್ಳಬೇಕಾಗಿದೆ ಕೂಡ. ಎಸ್ ಔಟ್ ಎಂಬ ತೀರ್ಮಾನ ಕಾಣ್ತಾ ಇದೆ. ಮುಖಾಂತರವಾಗಿ ಕೇವಲ ಒಂದೋಟ ಸೇರ್ಪಡೆಯನ್ನು ಕಾಣ್ತದೆ. ಅಂತಿಮ ಸ್ಥಳದಲ್ಲಿ ಒಂದೋಟದ ಹೆಚ್ಚಿನ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 39-40 ಒಂದು ಡೀಸೆಂಟ್ ಟಾರ್ಗೆಟ್ ಅನ್ನು ಕಂಡುಕೊಳ್ಬೇಕಾಗಿದೆ ಅಥರ್ವ.
ಅಲ್ಲಿ ಬ್ಯಾಟ್ಸ್ಮನ್ಸ್ ಬನ್ನಿ. ಆರಂಭಿಕ ದಾಂಡಿಗರು ಅಂಕಣ ಪ್ರವೇಶವನ್ನು ಕಂಡುಕೊಳ್ಬೇಕಾಗಿದೆ. ಅಥರ್ವ ಪರವಾಗಿ ಅಥರ್ವ ಶೃಂಗೇರಿಯ ಆರಂಭಿಕ ದಾಂಡಿಗರು ಅಂಕಣ ಪ್ರವೇಶವನ್ನು ಕಂಡುಕೊಳ್ಬೇಕಾಗಿದೆ ಕೂಡ. ಆರಂಭಿಕ ದಾಂಡಿಗರ ಪರಿಚಯವನ್ನು ಕಂಡುಕೊಳ್ತಾ ಇದೆ ಕೂಡ ಅಥರ್ವ ಶೃಂಗೇರಿ. ಲೆಫ್ಟ್ ಕಿರಣ್ ಅದೇ ರೀತಿಯಾಗಿ ಪ್ರಜ್ವಲ್ ಅನ್ನು ಪರಿಚಯಿಸ್ತಾ ಇದೆ ಕೂಡ. ಇರುವರು ಕೂಡ KSP ಅಂಕಣ ಮುಖಾಂತರವಾಗಿ ISCL ಅಂಕಣವನ್ನು ಕಂಡಿರ್ತಕ್ಕಂತಹ ಶೃಂಗೇರಿ ಪರಿಸರ ಮತ್ತು ಅನುಭವಿ ದಾಂಡಿಗರು ಕೂಡ. ಅಲ್ಲಿ ಜೈ ಕರ್ನಾಟಕದ ಕಪ್ತಾನರು ಅಂತಿಮ ಕರೆ ರವಾನಿಸಿದ್ವೆ. ಟಾಸ್ಗೆ ಬನ್ನಿ ಎಂಬುದಾಗಿ ಈಗಾಗಲೇ ಫ್ರೆಂಡ್ಸ್ ಆರಿಯರ ಉಪಸ್ಥಿತಿಯನ್ನು ಕಾಣ್ತಾ ಇದೆ. ಆ ಬಳಿಕವಾಗಿ SMCC ನ್ಯಾಶ್ ವಿರುದ್ಧವಾಗಿ ಚಾಣಕ್ಯ ಜಾನ್ಸನ್ ಹೋರಾಟವನ್ನು ಕಂಡುಕೊಳ್ತದೆ ಕೂಡ. ಆರಂಭಿಕ ಅವರ ಪ್ರಗತಿಗಾಗಿ ಜಯಂತ್ ಅನ್ನು ಪರಿಚಯಿಸ್ತಾರೆ ಜನಪ್ರಿಯ ದಾವಣಗೆರೆ. ಆರಂಭಿಕ ಸೆತಾ ಹುಟ್ಟಗಳಿಗೆ ಅವಕಾಶ ಕಂಡುಕೊಳ್ತಾ ಇಲ್ಲ. ತೀರಾ ಕೆಳ ಹಂತದಲ್ಲಿ ಗುರುತನ್ನು ಕಂಡುಕೊಳ್ತಾ ಇದೆ ಸೆತಾ. ಬೇರುಸಿನ ಹೊಡೆತಗಳಿಗೆ ಆನ ಮಾಡುವಂಥ ಪ್ರಯತ್ನ ಆರಂಭಿಕ ಹಂತದಲ್ಲಿ ತೋರ್ಪಡಿಸ್ತಾ ಇದ್ರು ಲೆಫ್ಟ್ ಕಿರಣ್. 40ರ ಟಾರ್ಗೆಟ್, 35 ಎಸೆತ, 40 ಹೊಡೆದ ಅವಶ್ಯಕತೆ. ಔಟರ್ ಎಡ್ಜ್ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಕ್ಷೇತ್ರಗತಿಯ ಕ್ಷೇತ್ರ ಹಾಲಪ್ಪ ತೋರ್ಪಡಿಸಿದ್ರು ಕೂಡ ಆರಂಭಿಕ ಓಟದ ಸೇರ್ಪಡೆ ಇದೀಗ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಒಂದೊಡೆದ ಎಚ್ಚರಿ ಮುಖಾಂತರವಾಗಿ ತರದ ಒಟ್ಟಾರೆ ಗಳಿಕೆ ಆರಂಭವನ್ನು ಪಡ್ಕೊಳ್ತಾ ಇದೆ ಕೂಡ ಕಿರಣ್ ಖಾತೆಯ ಮುಖಾಂತರವಾಗಿ. ಈ ತರವೇ ಬೇಸೋದ ಪ್ರಯತ್ನ ಬಹುತೇಕವಾಗಿ ನೋ ಮ್ಯಾನ್ ಅಟ್ಸ್ ದ ಲ್ಯಾಂಡ್ ಭಾಗದಲ್ಲಿ ನೆಲ ಸ್ಪರ್ಶವನ್ನು ಕಾಣ್ತಾ ಇದೆ. ಚೆಂಡು ಮುಖಾಂತರವಾಗಿ ಅವಳಿ ಓಟಗಳು ಕ್ಷಿಪ್ರಗತಿಯಲ್ಲಿ ಪೂರೈಕೆಯನ್ನು ಕಾಣ್ತಾ ಇದೆ. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಬೇಸೋದ ಪ್ರಯತ್ನವನ್ನು ತೋರ್ಪಡಿಸಿದ ಪ್ರಜ್ವಲ್ ಕೂಡ. ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ ಈ ಬಾರಿ. ಓಟಗಳು ನಿರೀಕ್ಷಿತ ಹಂತವನ್ನು ಕಂಡುಕೊಳ್ತಾ ಇಲ್ಲ. ಆರಂಭಿಕ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಕೇವಲ 3 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಇದೀಗ ಪಂಚಮಸ್ತಕ್ಕಾಗಿ ಮತ್ತೆ ಜಯಂಟು ಪ್ರಜ್ವಲ್ ಮತ್ತೆ ಬೇಸುವಂತ ಪ್ರಯತ್ನ ಬಹುತೇಕವಾಗಿ ಓಟಗಳಿಗೆ ಅವಕಾಶಗಳು ಬಹುತೇಕವಾಗಿ ಪೂರೈಕೆಯನ್ನು ಕಾಣ್ತಾ ಇದೆ ಕೂಡ. ಸುಲಭ ಸಾಧ್ಯ ಬೌಂಡರಿ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಆರಂಭಿಕ ಬೌಂಡರಿಯನ್ನು ಕಂಡುಕೊಳ್ತಾ ಇದ್ದಾರೆ ಪ್ರಜ್ವಲ್. 4 ಹೊಡೆದ ಎಚ್ಚರಿ ಮುಖಾಂತರವಾಗಿ ತಂಡದ ಗಳಿಕೆ ಇದೀಗ 7ಕ್ಕೆ ತಲುಪ್ತಾ ಇದೆ. ನೆಟ್ಟದ ಹೊಡೆತವನ್ನು ದಾಖಲಿಸಿಕೊಟ್ಟ ಮುಖಾಂತರವಾಗಿ ಅವಕಾಶದ ಬೌಂಡ್ರಿ ಕೂಡ ಇದೀಗ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಅಂತಿಮ ಎಸೆತಕ್ಕಾಗಿ ಮತ್ತೆ ಜಯಂಟು ಪ್ರಜ್ವಲ್. ತನ್ಮದೆ ಪಂದ್ಯಾಟಕ್ಕೆ ಗುರುತಿಲ್ಲದಂತ ಎಸೆತ ಮತ್ತು ಸೂಚನೆ ಕಂಡುಕೊಳ್ತಾ ಇದೆ.
ಎಸ್ ದಯವಿಟ್ಟು ಅಲ್ಲಿ ಬ್ಯಾಟ್ಸ್ಮನ್ ಮಾತಾಡಲಿ, ಎಲ್ಲರೂ ಕೂಡ ಒಳಗೆ ಹೋಗಬೇಡಿ ಅಣ್ಣ, ಎಲ್ಲರೂ ಒಳಗೆ ಬರಬೇಡಿ. ಅಥರ್ವ ಎಸ್ ದಯವಿಟ್ಟು ಅಲ್ಲಿ ಎಲ್ಲರೂ ಕೂಡ ಆ ಕಡೆ ಒಳ ಪ್ರವೇಶ ಕಂಡುಕೊಳ್ಬೇಡಿ. ಸಂಘಟಕರಿದ್ದಾರೆ, ಅಲ್ಲಿ ನಿರ್ಣಾಯಕರಿದ್ದಾರೆ, ದಯವಿಟ್ಟು ಎಲ್ಲರೂ ಕೂಡ ಅಂಕಣದ ಒಳ ಪ್ರವೇಶ ಕಂಡುಕೊಳ್ಬೇಡಿ. ಅಥರ್ವ ಆಟಗಾರರು ದಯವಿಟ್ಟು ಗಮನಿಸಿಕೊಳ್ಳಿ. ಅಣ್ಣ ಅಲ್ಲಿ ಪ್ಲೇಯರ್ಸ್ ಬಿಟ್ಟು ಮತ್ತೆ ಯಾರು ಕೂಡ ಒಳಗೆ ಬರಬೇಡಿ. ದಯವಿಟ್ಟು ಪ್ಲೇಯರ್ಸ್ ಬಿಟ್ಟು ಮತ್ತೆ ಯಾರು ಕೂಡ ಒಳಗೆ ಬರಬೇಡಿ. ಅನಗತ್ಯವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಡಿ. ಅಲ್ಲಿ ನಿರ್ಣಾಯಕರಿದ್ದಾರೆ, ಸಂಘಟಕರಿದ್ದಾರೆ. ದಯವಿಟ್ಟು ಪ್ಲೇಯರ್ಸ್ ಬಿಟ್ಟು ಮತ್ತೆ ಯಾರು ಕೂಡ ಒಳಗೆ ಪ್ರವೇಶ ಕಂಡುಕೊಳ್ಳೋದು ಬೇಡ.
ಎಸ್ ಸ್ಟ್ಯಾಂಡ್ ವಿತ್ ಅಂಪೈರ್ ಡಿಸಿಷನ್. ಗುಡ್ ಬಾಲ್ ಎಂಬಂತ ಸೂಚನೆ ರವಾನೆ ಕಾಣ್ತಾ ಇದೆ. ಎಸ್ ಮುಕ್ತಾಯದ ಆರಂಭಿಕ ಓವರ್ ಬಳಿಕವಾಗಿ ತಡೆದ ಒಟ್ಟಾರೆ ಗಳಿಕೆ 7 ಓಟಗಳು. ಎಸ್ ಸರಿ, ಪ್ಲೇಯರ್ಸ್ ಬಿಟ್ಟು ದಯವಿಟ್ಟು ಅಣ್ಣ, ಪ್ರೇಕ್ಷಕರಿಗೆ ಇಲ್ಲಿ ಅವಕಾಶ ಇಲ್ಲ. ದಯವಿಟ್ಟು ಪ್ಲೇಯರ್ಸ್ ಬಿಟ್ಟು ಮತ್ತೆ ಎಲ್ಲರೂ ಈಚೆ ಬನ್ನಿ. ನೀವು ಈಚೆ ಬನ್ನಿ ದಯವಿಟ್ಟು ಪ್ಲೀಸ್. ಅಲ್ಲಿ ಸಂಘಟಕರಿದ್ದಾರೆ, ನಿರ್ಣಾಯಕರಿದ್ದಾರೆ, 2 ತಂಡದ ಆಟಗಾರರಿದ್ದಾರೆ. ದಯವಿಟ್ಟು ನೀವು ಉಳಿದವರೆಲ್ಲ ಈಚೆ ಬನ್ನಿ. ಎಸ್ ನೀವೆಲ್ಲರೂ ಈಚೆ ಬನ್ನಿ ಅಣ್ಣ, ದಯವಿಟ್ಟು ಕ್ರೌಡ್ ಕ್ಲಿಯರ್ ಮಾಡ್ಕೊಳ್ಳಿ. ವಿಲ್ ಸ್ಟಾರ್ಟ್ ದ ಮ್ಯಾಚ್. ದಯವಿಟ್ಟು ಅಲ್ಲಿ ಡಕ್ಔಟ್ ಬಿಟ್ಟು ಎಲ್ಲರೂ ಕೂಡ ಪ್ಲೇಯರ್ಸ್ಗೆ ಬಿಟ್ಟಿರ್ತಕ್ಕಂಥ ಡಕ್ಔಟ್ ಅಲ್ಲಿ ಬಿಟ್ಟು ಎಲ್ಲರೂ ಕೂಡ ಹೊರಗೆ ಹೋಗಿ.
ಎಸ್ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಡ್ತಾ ಇದೆ ಕೂಡ. ಅಂತಿಮ ಓವರ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 7 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ಳುತ್ತಾ ಇದೆ. ಎಸ್ ಮತ್ತೆ 2 ಬದಲಾವಣೆ ಕಂಡುಕೊಳ್ತಾ ಇದೆ ಕೂಡ. ದ್ವಿತೀಯವರ ಪ್ರಗತಿಗಾಗಿ ಈಗ ಹೊಸ ಎಸ್ತಗಾರನ್ನು ಬಳಸುವಂಥ ತಂತ್ರದಲ್ಲಿ ಮುಂದುವರಿಕೆ ಕಾಣುತ್ತಾ ಇದೆ. KSPL ಆಕಡದಲ್ಲಿ ಅತ್ಯುತ್ತಮ ಎಸ್ತಗಾರ ಎಂಬಂತಹ ಬೇರುದನ್ನು ಕಂಡಿರ್ತಕ್ಕಂಥ ಎಸ್ತಗಾರ ಬಹುತೇಕವಾಗಿ ಮಂಜೂರನ್ನು ಪರಿಚಯಿಸ್ತಾರೆ. ಅಲ್ಲಿ ಅಥರ್ವ ಶೃಂಗೇರಿ ಆಟಗಾರರಿಗೊಂದು ಕೊಡುಗೆ ಘೋಷಣೆಯನ್ನು ಕಂಡುಕೊಡುತ್ತಾ ಇದೆ. ಆಟಗಾರ ದಾಖಲಿಸುವ ಪ್ರತಿ ಹ್ಯಾಟ್ರಿಕ್ ಸಿಕ್ಸರ್ಗೆ ಅಮೀರ್ ಚಾಲೆಂಜರ್ಸ್ನ ಮಾಲೀಕರ ಮುಖಾಂತರವಾಗಿ 2,000 ರೂಪಾಯಿ ನಗದು ಘೋಷಣೆ ಆಗ್ತಾ ಇದೆ. ಎಸ್ ದ್ವಿತೀಯವರ ಪ್ರಗತಿಗಾಗಿ ಮಂಜು ಟು ಲೆಫ್ಟ್ ಕಿರಾನ್ ಆರಂಭಿಕ ಎಸೆತ ಪೂರ್ಣಾತರ ಚಡಿ ಬಾರಿ ಬೇಗೇಟ್ ದಾಖಲಿಸುತ್ತ ಪ್ರಯತ್ನ ಸುಂದರತೆಯ ಅವಕಾಶಗಳು ಕಂಡುಬರುತ್ತೂ ಕೂಡ ಕೇವಲ ಒಂಟಿ ಓಟಗಳಿಗೆ ಅವಕಾಶಗಳು ಬಿಟ್ಟುಕೊಡ್ತಾ ಇದ್ದಾರೆ ಕೂಡ. ಅತ್ಯುತ್ತಮ ಚೇಸಿಂಗ್ ಪ್ರಕ್ರಿಯೆಯ ಮುಖಾಂತರವಾಗಿ ಕ್ಷೇತ್ರ ತೋರ್ಪಡಿಸ್ತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಅವಕಾಶಗಳು ಬಂತ ಮುಖಾಂತರವಾಗಿ ತಂಡದ ಗಳಿಕೆ 8ಕ್ಕೆ ತಲುಪ್ತಾ ಇದೆ. SL JK ಕ್ಯಾಪ್ಟನ್ ಟಾಸ್ಗೆ ಬನ್ನಿ, ಅಂತಿಮ ಕರೆ ರವಾನಿಸ್ತಾ ಇದ್ದಾವೆ. ಜೈ ಕರ್ನಾಟಕ ಕ್ಯಾಪ್ಟನ್, ಜೈ ಕರ್ನಾಟಕ ಬೆಂಗಳೂರು ತಂಡದ ಕಪ್ತಾನರು ಟಾಸ್ಗೆ ಬನ್ನಿ ಎಂಬುದಾಗಿ ಅಂತಿಮ ಕರೆ ರವಾನಿಸ್ತಾ ಇದ್ದಾವೆ. ಈ ಪ್ರಯತ್ನ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಒಂದೊಡ್ಡ ಹೆಚ್ಚುವರಿ ಕೂಡ, ಒಂದೊಡ್ಡ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ ಹಂತದಲ್ಲಿ 9ಕ್ಕೆ ತಲುಪ್ತಾ ಇದೆ. 40ರ ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇರ್ತಕ್ಕಂಥ ಪಂದ್ಯಾವಳಿ. ದ್ವಿತೀಯವರ ಪ್ರಗತಿಯಲ್ಲಿ ತೃತೀಯ ಸ್ಥಾನ ಕಂಡುಕೊಳ್ಬೇಕಾಗ್ತಾ ಇದೆ ಮಂಜು. ಸುಂದರತೆ ದಾಖಲಿಸಿದೆ ಬಾರಿ ಕವಾಸ್ ಮುಖಾಂತರವಾಗಿ ಅತ್ಯಾಕರ್ಷಕ ಬೌಂಡ್ರಿ ಲೆಫ್ಟ್ ಕಿರಾನ್ ಇದೀಗ ಅತ್ಯಮೂಲ್ಯ ಬೌಂಡರಿ ದಾಖಲಿಸ್ತಾ ಇದ್ದಾರೆ ಕೂಡ. 4 ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 13ಕ್ಕೆ ತಲುಪ್ತಾ ಇದೆ. 13 ಫಾರ್ ನೋ ಲಾಸ್. ಅಲ್ಲಿ ಜೈ ಕರ್ನಾಟಕ ಕ್ಯಾಪ್ಟನ್ ಬನ್ನಿ, ಲಾಸ್ಟ್ ಕಾಲ್. JK ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಚತುರ್ಥ ಎಸೆತ ಬಾರಿ
ಈ ತರವಾದ ಮಾತು ಬೇಸದ ಪ್ರಯತ್ನ ಬಾರಿ ಭಾಗದಲ್ಲಿ ಆಖ್ಯಾಕಾಶಕ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ 4 ಹೆಚ್ಚುವರಿ ಕಿರಣ್ ಇದೀಗ ಅತ್ಯಮೂಲ್ಯ ಕೊಡುಗೆ ಮುಖಾಂತರವಾಗಿದೆ. ಈಗ ಅವಳಿ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ ಕೂಡ ಲೆಫ್ಟಿ ದಾಂಡಿಗರಿಗೆ ತದ್ವಿರುದ್ಧವಾಗಿರ್ತಕ್ಕಂಥ ಎಣ್ಣಲ್ಲೂ ಕೂಡ ಲೆಫ್ಟಿ ದಾಂಡಿಗರು ಇದೀಗ ಸದುಪಯೋಗವನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಒಟ್ಟಾರೆ ಗಳಿಕೆ 17ಕ್ಕೆ ತಲುಪ್ತಾ ಇದೆ. ಅಲ್ಪ ಮಟ್ಟಿಗೆ ಮಂಜು ದುಬಾರಿ ಆಗ್ತಾ ಇದ್ದಾರೆ ಕೂಡ. ಪಂಚಮ ಎಸೆತ ತೀರ ಹೊರಾದಿಯನ್ನು ಕಾಡುತ್ತಾ ಇದೆ. ಓಟಗಳಿಗೆ ಅವಕಾಶಗಳು ಈ ಹಂತದಲ್ಲಿ ಬರ್ತಾ ಇಲ್ಲ. ಮುಖಾಂತರವಾಗಿ ತಂಡದ ಗಳಿಕೆ 17ರಲ್ಲಿ ಸ್ಥಿರತೆ ಕಾಡುತ್ತಾ ಇದೆ. ಪವರ್ ಪ್ಲೇ ಹಂತದ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಕೂಡ. ಸ್ವತಃ ಪ್ರಯತ್ನ ನಿಖರ ಎಸೆತ ಸ್ಲಾಟ್ ಮುಖಾಂತರವಾಗಿ ಊಟರಕ್ಷಕರ ಕೈ ಸೇರ್ತಾ ಇದೆ. ಮುಕ್ತಾಯದ ಪವರ್ ಪ್ಲೇ ಓವರ್ನ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 17ಕ್ಕೆ ಲಾಸ್. ಇನ್ನು ಕೂಡ 24 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ಸರಿಸುಮಾರು ಜಯಕ್ಕಾಗಿ 23 ಓಟವನ್ನು ಕ್ರಮಿಸಬೇಕಾದ ಅನಿವಾರ್ಯತೆ ಇದೀಗ ಅಥರ್ವಗಳಿಗೆ ಎದುರಾಗ್ತಾ ಇದೆ. 24ಕ್ಕೆ 23. ಕೃಪಾಕರ್ ಟಾಸ್ ಪ್ರಕ್ರಿಯೆ ನಡೆಸಿಕೊಡ್ತಾ ಇದ್ದಾರೆ ಕೂಡ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಟಾಸ್ ಪ್ರಕ್ರಿಯೆ. ಇಲ್ಲೇ ಹೇಳಿ ಹೋಗ್ಬೇಕಾಗ್ತದೆ ಡಿಸಿಷನ್. ಇದೀಗ ಜಯ ಕರ್ನಾಟಕಗಳಿಗೆ ಲೋಕಿ ಪುತ್ತೂರ್ನ ಬಲ ಕೂಡ ಹೆಚ್ಚುವರಿಯಾಗಿ ಲಭಿಸ್ತಾ ಇದೆ. ಆರಂಭಿಕದಲ್ಲಿ ಬಾಲ್ ಫಸ್ಟ್ ಮತ್ತು ನಿರ್ಧಾರವನ್ನು ತೋರ್ಪಡಿಸ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರು. ಅಲ್ಲಿ ಹರಿಹರ ಫ್ರೆಂಡ್ಸ್ ದಾಡಿಗಳನ್ನು ತಡೆದುಕೊಳ್ಳಬೇಕಾಗ್ತದೆ. ಜಯ ದ್ವಿತೀಯನ ಪ್ರಗತಿಯಲ್ಲಿದೆ. ಈಗ ಮಿಡ್ ಪಾಯಿಂಟ್ ಬೇಕಾದಲ್ಲಿ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ ಹಂತದಲ್ಲಿ 18ಕ್ಕೆ ತಲುಪ್ತಾ ಇದೆ. 18. ಮತ್ತೆ ಜಾಯಂಟ್ ಕಿರಣ್ ತೃತೀಯನ ಪ್ರಗತಿಯಲ್ಲಿ ಹೋರಾಟ ಕಂಡು ಬರ್ತಾ ಇದೆ ಕೂಡ. ಹೊರ ತಿರುವನ್ನು ಸಂಪಾದಿಸ್ತಾ ಇರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶ ಬಿಟ್ಟುಕೊಡ್ತಾ ಇಲ್ಲ. ಈ ಹಂತದಲ್ಲಿ ಬಹಳಷ್ಟು ನಿಯಂತ್ರಿತ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ ಜಯಂತ್. ಒಟ್ಟಾರೆಗಳಿಗೆ 18ರಲ್ಲಿ ಸೆರೆತೆಯನ್ನು ಕಾಡುತ್ತಾ ಇದೆ ತನ್ನ ಕಚ್ಚಿನ ತೃತೀಯ ಎಸೆತಕ್ಕಾಗಿ. ಮತ್ತೆ ಜಯಂಟ್ ಕಿರಣ್ ಈ ತರ್ಮದೆ ರಿವರ್ಸ್ ಎತ್ತಗಳು ಕೂಡ ಕೈಗೊಳ್ತಾ ಇದೆ. ಮುಖಾಂತರವಾಗಿ ಅತ್ಯಾಕರ್ಷಕ ಬೇರೋಸಿನ ಸಿಕ್ಸ್ ಕ್ರೂಷಿಯಲ್ ಶಟ್ ರಿವರ್ಸ್ ಮುಖಾಂತರವಾಗಿ ಈಗ ಕಿರಣ್ ದಾಡನ್ನು ಕಳ್ಕೊಳ್ತಾರೆ. ಮುಖಾಂತರವಾಗಿ 6 ಓಟದ ಹೆಚ್ಚುವರಿ ಕೂಡ ತನ್ನದ ಒಟ್ಟಾರೆ ಗಳಿಕೆ 24ಕ್ಕೆ ತಲುಪ್ತಾ ಇದೆ. ಆರಂಭಿಕ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಜರುಗ್ತಾ ಇದೆ. ಆರಂಭಿಕ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಈಗಾಗಲೇ ದಾವಣಗೆರೆ ಜನಪ್ರಿಯದ ರೀತಿಯಾಗಿ ಅಥರ್ವ ಶೃಂಗೇರಿ ಹೋರಾಟವನ್ನು ಕಂಡುಕೊಳ್ತಾ ಇದೆ ಕೂಡ. ಬಹಳಷ್ಟು ಸೋದರತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಒಟ್ಟು ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ತಂಡದ ಗಳಿಕೆ ಹಂತದಲ್ಲಿ 25ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 15 ಓಟಗಳು ಗೆಲುವಿಗಾಗಿ ಕಂಡುಕೊಳ್ಳಬೇಕಾದಂಥ ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಅಲ್ಪ ಮಟ್ಟಿಗೆ ಪಂದ್ಯಾಟದಲ್ಲಿ ಯಶಸ್ವಿ ಮೇಲುಗೈಯನ್ನು ಸಾಧಿಸ್ತಾ ಇದೆ ಅಥರ್ವ. ಪೂರ್ಣಾಂತರ ಚೆಂಡು ಪರ್ಫೆಕ್ಟ್ ಟಚ್ ಕಂಡುಕೊಡ್ತಾ ಇಲ್ಲ ಪ್ರಜ್ವಲ್. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಅತಿಕ್ರಮ ವೈಡ್ ಬಾಲ್ ಎಸೆಗಾರಿಕೆಯನ್ನು ರೇಡ್ ಮಾಡುತ್ತಾ ಪ್ರಯತ್ನದಲ್ಲಿ ಇದೀಗ ಯಶಸ್ಸು ಲಭಿಸ್ತಾ ಇದೆ. ಉಚಿತ ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 26ಕ್ಕೆ ಏರಿಕೆಯನ್ನು ಕಾಡುತ್ತಾ ಇದೆ. ನಿರೀಕ್ಷಿತ ಡಾಟ್ ಬಾಲ್ ಅಂತಿಮ ಎಸೆತ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣುವ ಮುಖಾಂತರವಾಗಿ ಮುಕ್ತಾಯದ ತೃತೀಯರ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 26 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ಳುತ್ತಾ ಇದೆ. ಇನ್ನು ಕೂಡ 18 ಚೆಂಡುಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. 14 ಓಟದ ಅವಶ್ಯಕತೆ ಎದುರಾಗ್ತಾ ಇದೆ ಕೂಡ. 18ಕ್ಕೆ 14 ಈ ಪಂದ್ಯಾಟದ ಬಳಿಕವಾಗಿ
ಜೈ ಕರ್ನಾಟಕ ಬೆಂಗಳೂರು ವಿರುದ್ಧವಾಗಿ ಫ್ರೆಂಡ್ಸ್ ಹರಿಹರ ಹೋರಾಟವನ್ನು ಕಂಡುಕೊಳ್ಬೇಕಾಗ್ತದೆ. ಆ ಬಳಿಕವಾಗಿ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟವಾಗಿ SMCC ನ್ಯಾಶ್, ಅದೇ ರೀತಿಯಾಗಿ ಚಾಣಕ್ಯ ಜಾನ್ಸನ್ ಹೋರಾಟವನ್ನು ಕಂಡುಕೊಳ್ಬೇಕಾಗ್ತದೆ. ಆ ಬಳಿಕವಾಗಿ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟವಾಗಿ ಸಿಕ್ಸರ್ ಕಿಂಗ್ ಸಕಲೇಶ್ವರ ವಿರುದ್ಧವಾಗಿ ಜಿಮ್ಮಿ ಪಾಂಚಜನ್ಯ ಹೋರಾಟವನ್ನು ಕಂಡುಕೊಳ್ಬೇಕಾಗ್ತದೆ ಕೂಡ. ಚತುರ್ಥವನ್ನು ಪ್ರಗತಿಯಾಗಿ ಮತ್ತೆ ಮಂಜುರನ್ನು ಬಳಸುವಂತಹ ಪ್ರಯತ್ನ ಇಲ್ಲಿ ಮುಂದುವರಿಕೆ ಮಾಡಿಕೊಳ್ತಾ ಇದೆ ಕೂಡ. 26ಕ್ಕೆ ನಲಾಸ್ ಎಷ್ಟ ಕವರ್ಸ್ ಟಾರ್ಗೆಟ್ ಆಗ್ತಾ ಇದೆ ಕೂಡ. ಈ ಬಾರಿ ಮಿಸ್ ಫೀಲ್ಡ್ ದುಬಾರಿ ಆಗ್ತಾ ಇದೆ. ಒಂದರ ಬದಲಿಗೆ ಅವಳಿ ಓಟಗಳು ಪೂರೈಕೆಯನ್ನು ಕಾಣ್ತಾ ಇದೆ ಕೂಡ. ಎಷ್ಟ ಕವರ್ಸ್ ಡಿ ಭಾಗದಲ್ಲಿ ಸೋದರತೆ ಅವಳಿ ಓಟಗಳು ಪೂರೈಕೆಯನ್ನು ಕಾಣುವ ಮುಖಾಂತರವಾಗಿ ತಂಡದ ಗಳಿಕೆ 28ಕ್ಕೆ ತಲುಪ್ತಾ ಇದೆ. 17ಕ್ಕೆ 12 ಒಂದು ಜವಾಬ್ದಾರಿತ ಆರಂಭಿಕ ಜೊತೆ ಆಟವನ್ನು ಕಂಡುಕೊಳ್ತಾ ಇದೆ ಅಥರ್ವ ಶೃಂಗೇರಿ. ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪೋಲ್ ಮಾಡುವಂತ ಪ್ರಯತ್ನ. ಲಾಂಗ್ ಲೆಗ್ ಭಾಗದಲ್ಲಿ ಅತ್ಯಾಕರ್ಷಕ ಬೌಂಡ್ರಿ. 4 ರನ್ಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 3ನೇ ದಶಕವನ್ನು ಪೂರೈಸುವ ಮುಖಾಂತರವಾಗಿ 32ಕ್ಕೆ ತಲುಪ್ತಾ ಇದೆ. 32 ಫಾರ್ ದ ಲಾಸ್. ಆರಂಭಿಕ ಎಸೆತ ಅವಳಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇದೆ. ಈಗ ರಿವಾಲ್ವ್ ಮುಖಾಂತರವಾಗಿ ಮತ್ತೊಂದು ದಾಖಲೆಯ ಬೌಂಡರಿಯನ್ನು ಪಡೆದುಕೊಳ್ತಾ ಇದ್ದಾರೆ ಕೂಡ. ಹೊಸದೊಂದು ಪ್ರಯತ್ನ, ಹೊಸದೊಂದು ಪ್ರಯೋಗ ಇದೀಗ ತಂಡದ ಕೈ ಹಿಡಿತಾ ಇದೆ. ಲೇಖರತೆ ನೆಚ್ಚಿನ ಎರಡತೆಗಳಿಗೆ ಲಾಂಗ್ ಆನ್ ಭಾಗದಲ್ಲಿ ಅವಕಾಶವನ್ನು ಕಂಡುಕೊಂಡ್ರು ಕೂಡ ಒಂದೊಡ್ಡ ಬಳಿಕವಾಗಿದೆ. ಈಗ ಕ್ಷಿಪ್ರಗತಿಯಲ್ಲಿ 2ನೇ ಓಟ ಕೂಡ ಪೂರೈಕೆ ಕಾಣುತ್ತಾ ಇದೆ. ಒಂದು ಜವಾಬ್ದಾರಿಯುತ ಓಟವನ್ನು ಬಹಳಷ್ಟು ಉತ್ಕೃಷ್ಟ ಮಟ್ಟದಲ್ಲಿ ಗೂಟದಂಡವೇ ಸಂಪಾದಿಸ್ತಾ ಇದ್ದಾರೆ ಕೂಡ ಕಿರಣ್, ಅದೇ ರೀತಿಯಾಗಿ ಪ್ರಜ್ವಲ್. ಅವಳಿ ಹೊಡೆದ ಎಚ್ಚರಿ ಮುಖಾಂತರವಾಗಿ ತಂಡದ ಗಳಿಕೆ 34ಕ್ಕೆ ತಲುಪ್ತಾ ಇದೆ. ಅಲ್ಲಿ ಜೈ ಕರ್ನಾಟಕ ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಕಂಡುಕೊಳ್ಳಿ. ಪಂದ್ಯಾಟ ಮುಗಿದ ತಕ್ಷಣದಲ್ಲಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ಬೇಕಾಗ್ತದೆ. ಮತ್ತೆ ಬೇಸದ ಪ್ರಯತ್ನ, ಶಾರ್ಟ್ ಡೆಲಿವರಿ ಬಾರಿ ಆರಂಭಿಕ ಹದರಿನಲ್ಲಿ ಕೊಡ್ತಾ ಇದೆ. ಲಾಗ ಭಾಗದಲ್ಲಿ ಸುಂದರತೆ ಕ್ಯಾಚ್ ಅವಕಾಶದ ಮುಖಾಂತರವಾಗಿ ಲೆಫ್ಟಿ ಕಿರಣ ಇನ್ನಿಂಗ್ಸ್ ಅಂತವನ್ನು ಕಾಣಬೇಕಾಗ್ತಾ ಇದೆ ಕೂಡ. ವೈಯಕ್ತಿಕ ನೆಲೆಯಲ್ಲಿ ಸರಿಸುಮಾರು 13-14 ಎಸೆತವನ್ನು ಕಂಡುಹಿಡಿರ್ತಕ್ಕಂಥ ಕಿರಣ್ 25 ಓಟವನ್ನು ದಾಖಲಿಸುವ ಮುಖಾಂತರವಾಗಿ ಒಂದು ಅತ್ಯುತ್ತಮ ಕೊಡುಗೆಯನ್ನು ತಂಡಕ್ಕೆ ಕೊಡಮಾಡಿದ್ರು ಕೂಡ. ತನ್ಮಧ್ಯೆ ಹೊಸ ದಾಂಡಿಗೆ ಅಂಕಣ ಪ್ರವೇಶನ ಕಾಣ್ತಾ ಇದ್ದಾರೆ ಕೂಡ ಶಶಿ. ಅಲ್ಲಿ ಜೈ ಕರ್ನಾಟಕ ಸಿದ್ಧತೆಯನ್ನು ಕಂಡುಕೊಳ್ಬೇಕು. ಅದೇ ರೀತಿಯಾಗಿ ಫ್ರೆಂಡ್ಸ್ ಹರಿಹರ ಆರಂಭಿಕ ದಾಂಡಿಗರನ್ನು ಕಂಡುಕೊಳ್ಬೇಕಾಗ್ತದೆ. ಈ ಪಂದ್ಯಾಟ ಮುಗಿದ ತಕ್ಷಣದಲ್ಲಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ಬೇಕು. ದಯವಿಟ್ಟು ಅಲ್ಲಿ ಡಗ್ಔಟ್ ಅನ್ನು ಬಿಟ್ಟು ಪ್ರೇಕ್ಷಕರು ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಶಾರ್ಟ್ ಡೆಲಿವರಿ ಬಾರಿ ಮತ್ತೆ ಬೇಸೋದ ಪ್ರಯತ್ನ. ಶಶಿ ಕೂಡ ಶೂನ್ಯದ ಇನ್ನಿಂಗ್ಸ್ ಅಂತ್ಯವನ್ನು ಕಾಣಬೇಕಾಗ್ತಾ ಇದೆ ಕೂಡ. ಬೇರೋಸಿನ ಆಟವನ್ನು ತೋರ್ಪಡಿಸೋದ ಪ್ರಯತ್ನ ಶಶಿ ಹೋದರಿನೆಲ್ಲ ಕೊಡ್ತಾ ಇದೆ. ಅಂತಿಮ ಹಂತದಲ್ಲಿದೆ. ಈಗ ಜನಪ್ರಿಯ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸುವಂತ ಪ್ರಯತ್ನವನ್ನು ತೋರ್ಪಡಿಸ್ತಾ ಇದೆ. ಮಂಜು ಮುಖಾಂತರವಾಗಿ ಸತತ 2 ಬ್ಯಾಕ್ ಟು ಬ್ಯಾಕ್ ಉದರಗಳನ್ನೆಲ್ಲ ಕೊಡ್ತಾ ಇದೆ. 34ಕ್ಕೆ 2 ಹ್ಯಾಟ್ರಿಕ್ ಉದಾರಿ ಪಡೆಯುವಂತ ಅವಕಾಶ ಇದೆ. ಈಗ ಮಂಜುಗೆ ಕೂಡ ಲಭಿಸ್ತಾ ಇದೆ. ಅಲ್ಲಿ ದಾಂಡಿಗರು ಕ್ಷಿಪ್ರಗತಿಯಲ್ಲಿ ಅಂಕಣ ಪ್ರವೇಶನ ಕಂಡುಕೊಳ್ಬೇಕು. ಲೆಫ್ಟ್ ಕಿರಾಣಿ ಹಂತದಲ್ಲಿ ಅಂಕಣ ಪ್ರವೇಶನ ಕಂಡುಕೊಳ್ತಾ ಇದ್ದಾರೆ ಕೂಡ. ಭದ್ರಾವತಿ ಬಲದ ಬೇರುಸಿನ ಆಟಗಾರ ಹಂತದಲ್ಲಿ ಕಿರಾಣ ಅಂಕಣ ಪ್ರವೇಶನ ಕಾಣ್ತಾ ಇದ್ದಾರೆ. SJK ಅಲ್ಲಿ ಕ್ಷಿಪ್ರಗತಿಯಲ್ಲಿ ತಮ್ಮ ಎಲ್ಲ ಸಿದ್ಧತೆಯನ್ನು ಕಂಡುಕೊಳ್ಳಿ. ಈ ಪಂದ್ಯದ ಬಳಿಕವಾಗಿ ಅಂಕಣ ಪ್ರವೇಶವನ್ನು ತಾವು ಕಂಡುಕೊಳ್ಬೇಕಾಗ್ತದೆ. ಜಾಳ್ವೆ ನೇಕಾರತೆ ಸ್ಪಷ್ಟತೆ ಒಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ ಕೂಡ. ಬೆಳಭಾಗದಲ್ಲಿ ಒಂದೋಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 35ಕ್ಕೆ ತಲುಪ್ತಾ ಇದೆ. ಅಂತಿಮ 12 ಸುತ್ತುಗಳು ಬಾಕಿ ಉಳಿತಾ ಇದೆ. 5 ಓಟದ ಅವಶ್ಯಕತೆ ಎದುರಾಗ್ತಾ ಇದೆ ಕೂಡ. ದಾವಣಗೆರೆ ಪ್ಲೇಸ್ ಬಿಟ್ಟು ಮತ್ತೆಲ್ಲರೂ ಎಪ್ಸಿ ಅವರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಸಿಗುತ್ತೆ.
ಅಂತಿಮ 12 ಎಸೆಗಳ ಇನ್ನಿಂಗ್ಸ್ ಬಾಕಿ ಉಳಿತಾ ಇದೆ ಕೂಡ. ಇದರ ಮಧ್ಯೆ ಹೊಸ ಎಸೆಗಳನ್ನು ಬಳಸುವಂತ ತಂತ್ರದಲ್ಲಿ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಗಡಿ ಹಂತದಲ್ಲಿ ಹೊಸ ಎಸೆಗಾರನ ಪರಿಚಯಿಸ್ತಾ ಇದೆ. ಜನಪ್ರಿಯ ಪರವಾಗಿ ಗಡಿ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ತನ್ನ ಕಂಚಿನ ಆರಂಭಿಕ ಎಸೆತಕ್ಕಾಗಿ ಗಡಿ ಟು ಕಿರಣ್. ಈ ಸ್ವತಃ ಪ್ರಯತ್ನ ಬಾರಿ ಕ್ಷಿಪ್ರಗತಿಯಲ್ಲಿ ಓಟಗಳು ಪೂರೈಕೆಯನ್ನು ಕಾಡ್ತಾ ಇದೆ. ರಿಸ್ಕಿ ಓಟಗಳು ಪೂರೈಕೆಯನ್ನು ಕಂಡುಕೊಳ್ಳುವ ಮುಖಾಂತರ ತಂಡಗಳಿಗೆ 36ಕ್ಕೆ ತಲುಪ್ತಾ ಇದೆ. ಲೆಗ್ ಬೈ ಮುಖಾಂತರವಾಗಿ ಒಂದೊಡ್ಡ ಹೆಚ್ಚುವರಿ. ಚಿತ್ರದುರ್ಗದ ಮತ್ತೊಂದು ದಾಖಲೆಯ ಪಂದ್ಯಾಟ ಮದಕರ ಕಪ್. ಇವತ್ತಿನ ದಿನದ ಅಂತ್ಯದಲ್ಲಿ ಪಂದ್ಯಾಟ ಕೂಡ ಫಲಿತಾಂಶದ ಮುಖ್ಯವಾಗಿ ಇತಿಹಾಸದ ಪುಟವನ್ನು ಸೇರಲಿಕ್ಕಿದೆ. ಏಕರ್ವಾದ ಎಸೆತ, ಬ್ಲಾಕ್ ಎಸೆತಗಳಿದೆ. ಈಗ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಕೇವಲ ಒಂಟಿ ಓಟಗಳಿಗೆ ಮಾತ್ರ ಮನ ಮಾಡಿಕೊಳ್ತಾ ಇದ್ದಾರೆ ಕೂಡ. ಒಂದು ಜವಾಬ್ದಾರಿಯುತ ಗೆಲುವನ್ನು ದಾಖಲಿಸುವ ಪ್ರಯತ್ನವನ್ನು ಅಥರ್ವ ಶೃಂಗೇರಿ ತೋರ್ಪಡಿಸ್ತಾ ಇದೆ. ತನ್ನದ ಗಳಿಕೆ 37. ಕವರ್ ಡ್ರೈವ್ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಓದೊಡದ ಹೆಚ್ಚುವರಿ ಇದೀಗ ಬೌಂಡ್ರಿ ಮುಖಾಂತರವಾಗಿ ಪಂದ್ಯಾಟವನ್ನು ಜಯಿಸ್ತಾ ಇದೆ ತಂಡ ಅಥರ್ವ ಶೃಂಗೇರಿ. ಅಲ್ಲಿ ಕ್ಷಿಪ್ರಗತಿಯಲ್ಲಿ ಅಂಕಣವನ್ನು ತೆರವು ಮಾಡಿಕೊಡಬೇಕು. ಅಥರ್ವ ಮುಖಾಂತರವಾಗಿ ಸೆಮಿಫೈನಲ್ಗೆ ಲಗ್ಗೆನೇರಿಸ್ತಾ ಇರ್ತಕ್ಕಂಥ ಈ ಕೂಟದ ಮೊಟ್ಟ ಮೊದಲ ತಂಡ ಎಂಬ ಹೆಗ್ಗಳಿಕೆಯನ್ನು ಅಥರ್ವ ಶೃಂಗೇರಿ ಪಡ್ಕೊಳ್ತಾ ಇದೆ ಕೂಡ. ಉಪಾಂತ್ಯದ ಟಿಕೆಟ್ ಅನ್ನು ಖಚಿತಪಡಿಸಿಕೊಂಡಂತಹ ಆರಂಭಿಕ ತಂಡ ಅದು ಅಥರ್ವ ಶೃಂಗೇರಿ. ಅಭಿನಂದನೆ. ಅದೇ ರೀತಿಯಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಕೂಡ ಜನಪ್ರಿಯ ದಾವಣಗೆರೆಗಳಿಗೆ. ನಿರ್ಣಾಯಕರು ಕ್ಷಿಪ್ರಗತಿಯಲ್ಲಿ ಅಂಕಣ ಪ್ರವೇಶ ಕಂಡುಕೊಳ್ಳಿ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಮತ್ತೆ ಭಾನುಪ್ರಕಾಶ್ ಉಡುಪಿಯನ್ನು ಪರಿಚಯಿಸ್ತಾರೆ. ನಿರ್ಣಾಯಕರು ಅಂಕಣ ಪ್ರವೇಶವನ್ನು ಕಂಡುಕೊಳ್ಬೇಕಾಗ್ತದೆ. ಶ್ರೀಕಾಂತಡ